ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಚೇವಂಗೇರ. ಇಂದಿನ ಸಂಚಿಕೆಯಲ್ಲಿ 5 ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸಲಿಕ್ಕಿದ್ದಾರೆ. ಕಳೆದ ಸಂಚಿಕೆಯಲ್ಲಿ 6 ಸ್ಪರ್ಧಾಳುಗಳು ಭಾಗಿಯಾಗಿದ್ದು 3 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾದರೆ 3 ಸ್ಪರ್ಧಾಳುಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದರು. ಅದರ ಜೊತೆಗೆ ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ನಿಮ್ಮ ಮುಂದೆ ಇಂದಿನ ಕಾರ್ಯಕ್ರಮದಲ್ಲಿ ಅವರ ಮಾತನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ, ಅದರ ಜೊತೆಗೆ ಏನೆಲ್ಲ ವಿಷಯಗಳನ್ನು ಚರ್ಚಿಸಲಿಕ್ಕಿದ್ದಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕು. ಅದಕ್ಕಿಂತ ಮೊದಲು ನಮ್ಮ ಪ್ರಾಯೋಜಕರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವಂಥ ಕ್ಷಣ ಇದು. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ವೀಕ್ಷಕರೇ, ಇದೀಗ ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂಥ ಸಮಯ. ನಮ್ಮ ಮೊದಲ ತೀರ್ಪುಗಾರರು ಉಡುಪಿಯ ಭಾಗದಲ್ಲಿ ಜನಮನ್ನಣೆಯನ್ನು ಗಳಿಸಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವಂತಹ ನಿರೂಪಕರು ಅವರು ಅವಿನಾಶ್ ಕಾಮತ್ರವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಅವಿನಾಶ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದರ ಜೊತೆಗೆ ಮಹಾಗುರುಗಳಾಗಿ ಆಡಿಷನ್ನಿಂದ ಪ್ರಥಮ ಸುತ್ತನ್ನು ಮುಗಿಸಿ ದ್ವಿತೀಯ ಸುತ್ತುಗಳನ್ನು ಕೂಡ ಯಶಸ್ವಿಯಾಗಿ ಮುಗಿಸುವತ್ತ, ಅದರ ಜೊತೆಗೆ ನಮ್ಮ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸುವವರು ಶ್ರೀಯುತ ಆಲ್ವಿನ್ ದಾಂತಿ ಸರ್. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಇವತ್ತಿನ ಸುತ್ತಿನಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸ್ತಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕು. ಬನ್ನಿ, ಹಾಗಾದ್ರೆ ಮೊದಲ ಸ್ಪರ್ಧೆಯನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಇದೀಗ ಮೊದಲ ಸ್ಪರ್ಧೆಯನ್ನ ಈ ಸ್ಪರ್ಧೆಗೆ ಸ್ವಾಗತಿಸುವಂತ ಸಮಯ. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ಪುಣ್ಯ ಉದಯ್ ಶೆಣೈ. ಪುಣ್ಯ ಅವರೇ, 2ನೇ ಸುತ್ತಿನ 3ನೇ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ಸ್ ಹೇಗನಿಸ್ತಾ ಇದೆ? ನನಗೆ ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ಯಾಕೆ ನರ್ವಸ್? ಯಾಕಂದರೆ ಈ ನೆಕ್ಸ್ಟ್ 10 ಮಿನಿಟ್ಸ್ ಇದೆ ಅಲ್ಲ, ಅದು ನನಗೆ ತುಂಬ ವ್ಯಾಲ್ಯೂಯಬಲ್. ಇಟ್ ಮ್ಯಾಟರ್ಸ್ ಅ ಲಾಟ್ ಟು ಮೀ. ಹಾಗೆ ಸ್ವಲ್ಪ ನರ್ವಸ್ನೆಸ್. ಹಾಗಾದರೆ ನೀವು 3 ನಿಮಿಷ ಮಾತಾಡ್ತೀರಿ, ಜಡ್ಜಸ್ನವರು 7 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ರು. ಹಾಗೆ ಓಕೆ. ಹಾಗಾದರೆ ಇವತ್ತು ಯಾವ ಸಮಸ್ಯೆ ಕುರಿತಾಗಿ ಮಾತಾಡ್ತೀರಿ? ಮಾನಸಿಕ ಆರೋಗ್ಯ. ಎಸ್, ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ನಿಮ್ಮ ಪ್ರಕಾರ. ಎಸ್, ಓಕೆ. ಹಾಗಾದರೆ ಪುಣ್ಯ ಉದಯ್ ಶೆಣೈ ಅವರು ಮಾನಸಿಕ ಆರೋಗ್ಯದ ಕುರಿತಾಗಿ ಯಾವ ರೀತಿಯ ತಮ್ಮ ವಾಕ್ಚಾತುರ್ಯವನ್ನು ತೋರಿಸಲಿಕ್ಕಿದ್ದಾರೆ, ಅವರ ಪಾಯಿಂಟ್ಸ್ಗಳೇನು ಎಲ್ಲವನ್ನ ಕೇಳೋಣ ಬನ್ನಿ. ಒಬ್ಬ ಯುವ ರೈತನು ಪ್ರತಿದಿನವೂ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದನು. ಆದರೆ ಅದೇಕೋ ಏನೋ ಆತ ಬೆಳೆದ ಬೆಳೆ ಮತ್ತೆ ಮತ್ತೆ ವಿಫಲವಾಗುತ್ತಲ್ಲವೇ ಇದ್ದವು. ಜನರು ಬೀಜವೇ ಸರಿಯಿಲ್ಲ ಎಂದರು, ಹವಾಮಾನವನ್ನು ದೂರಿದರು, ಸರ್ಕಾರದ ನೀತಿಯತ್ತ ಬೊಟ್ಟು ಮಾಡಿದರು. ಕೊನೆಗೆ ಒಬ್ಬ ಹಿರಿಯ ರೈತನು ಆತನನ್ನು ಕೇಳಿದನು, ನೀನು ಮಣ್ಣನ್ನು ಪರೀಕ್ಷಿಸಿದೆಯಾ? ಓ ಹೌದಲ್ವಾ ಎಂದು ಮಣ್ಣನ್ನು ಪರೀಕ್ಷಿಸಿ ಅಗತ್ಯ ಪೂರೈಕೆ ನೀಡಿದಾಗ ಬೆಳೆಗಳು ಚೆನ್ನಾಗಿ ಬೆಳೆಯಲಾರಂಭಿಸಿದವು. ಮಣ್ಣು ಚೆನ್ನಾಗಿಲ್ಲದಿದ್ದರೆ ಎಷ್ಟೇ ಉತ್ತಮ ಬೀಜವಿದ್ದರೂ ಉತ್ತಮ ಫಸಲು ಸಿಗುವುದು ಸಾಧ್ಯವಿಲ್ಲ ತಾನೇ? ಅಂತೆಯೇ ಇಂದು ನಾವು ಹೇಳಿಕೊಳ್ಳುವ ಬಹುತೇಕ ರಾಷ್ಟ್ರೀಯ ಸಮಸ್ಯೆಗಳ ಮೂಲವೇ ಮಾನಸಿಕ ಆರೋಗ್ಯ. ಈ ಮಾನಸಿಕ ಆರೋಗ್ಯವೇ ಆ ಮಣ್ಣು. ಮಾನಸಿಕ ಸಮಸ್ಯೆಗಳು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ನಮ್ಮ ದೇಶದ ಸಮಸ್ಯೆ. ನಾವು ಸಾಮಾನ್ಯವಾಗಿ ಆರೋಗ್ಯವೆಂದರೆ ದೈಹಿಕ ಆರೋಗ್ಯವನ್ನೇ ಗಮನಿಸುತ್ತೇವೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಅವರ ಪ್ರಕಾರ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಸಮತೋಲನವೇ ಆರೋಗ್ಯ. ಭಾರತದಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಹೀಗಿರುವಾಗ ಅದು ನಮ್ಮ ದೇಶದ ಸಮಸ್ಯೆ ತಾನೇ? ಇನ್ನು ಗಂಭೀರವಾದ ವಿಷಯವೆಂದರೆ ಭಾರತದಲ್ಲಿ ಸುಮಾರು 15ರಿಂದ 49ನೇ ವರ್ಷದವರಲ್ಲಿ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುವುದು. ಅಂದರೆ ನಮ್ಮ ದೇಶದ ಶಕ್ತಿಯಾದ ಯುವ ಜನಾಂಗವೆನಿಸಿ ಭವಿಷ್ಯದ ನಾಯಕತ್ವ ಹೊರುವವರಲ್ಲಿ ಭಾರತದಲ್ಲಿ ಹೆಚ್ಚಿನ ಜನರು ಮಾನಸಿಕ ಸಮಸ್ಯೆಯು ಒಂದು ಕೂಡ ಆ ರೋಗವೆಂದು ಒಪ್ಪಿಕೊಳ್ಳುವುದಿಲ್ಲ. ನಾವು ಜ್ವರ ಅಥವಾ ಕೆಮ್ಮು ಬಂದಾಗ ಏನು ಮಾಡುತ್ತೇವೆ? ವೈದ್ಯರ ಬಳಿ ಹೋಗುತ್ತೇವೆ ತಾನೇ? ಆದರೆ ಅದೇ ರೀತಿಯಲ್ಲಿ ಮನಸ್ಸಿನ ಸಮಸ್ಯೆ ಬಂದಾಗ ವೈದ್ಯರ ಬಳಿ ಹೋಗಲು ಬಚ್ಚಿಡುತ್ತೇವೆ. ಏನಕ್ಕೆ? ಅವರೇನು ಹೇಳ್ತಾರೋ, ಅಥವಾ ದೇವರ ಶಾಪ ಇರಬಹುದಿತ್ತು, ಅಥವಾ ಮಾಟಮಂತ್ರದ ಫಲ ಇರಬಹುದು ಎಂಬ ನಂಬಿಕೆಯು ನಮ್ಮ ಜೊತೆಗಿರುತ್ತದೆ. ಇಂದು ನಾವು ಕಾಣುತ್ತಿರುವಂತೆ ವಿದ್ಯಾರ್ಥಿಗಳ ಮತ್ತು ರೈತರ ಆತ್ಮಹತ್ಯೆ, ಮದ್ಯ ಮತ್ತು ಮಾದಕ ವಸ್ತುಗಳ ಹೆಚ್ಚುತ್ತಿರುವ ಬಳಕೆ, ಕೌಟುಂಬಿಕ ಹಿಂಸೆ, ರಸ್ತೆ ರೋಷ, ಆಕ್ರಮಣಶೀಲತೆ ಇವೆಲ್ಲವೂ ಸಮಾಜದಲ್ಲಿ ಬೇರು ಬಿಟ್ಟಿರುವ ಆಳವಾದ ಮಾನಸಿಕ ಒತ್ತಡವನ್ನು ಪ್ರತಿಬಿಂಬಿಸುತ್ತದೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಕೇವಲ ಅಂಕಗಳ ಪ್ರಶ್ನೆ ಅಲ್ಲ, ಅದು ವಿಫಲತೆಯ ಭಯ ಇರಬಹುದು, ಅಥವಾ
ಅತಿಯಾದ ಒತ್ತಡ ಮತ್ತು ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬ ಮೌನ ನೋವಿನ ಸಂಕೇತ. ರೈತನ ಆತ್ಮಹತ್ಯೆ ಕೇವಲ ಸಾಲದ ವಿಷಯ ಅಲ್ಲ, ಅದು ದೀರ್ಘಕಾಲದ ನಿರಾಶೆ ಇರಬಹುದು ಅಥವಾ ಒತ್ತಡ ಇರಬಹುದು ಮತ್ತು ಚಿಕಿತ್ಸೆ ಪಡೆಯದ ಮನೋವ್ಯಥೆಯ ಫಲ. ಉದ್ಯೋಗವಿಲ್ಲದ ಯುವಕ ಅಥವಾ ಯುವಕಿ ಕೇವಲ ಹಣವನ್ನಷ್ಟೇ ಕಳೆದುಕೊಳ್ಳುವುದಿಲ್ಲ, ಅವರು ತಮ್ಮ ಆತ್ಮಗೌರವ, ಪ್ರೇರಣೆ ಮತ್ತು ಭವಿಷ್ಯದ ನಂಬಿಕೆಯನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಇಂದು ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಭಾರೀ ಚಿಕಿತ್ಸಾ ಅಂತರವಿದೆ. ಕಳಂಕ, ಅರಿವಿನ ಕೊರತೆ ಮತ್ತು ತಜ್ಞರ ಅಭಾವದಿಂದ ಬಹುತೇಕ ಜನರಿಗೆ ಬೇಕಾದ ಸಮಯದಲ್ಲಿ ನೆರವು ಸಿಗುತ್ತಿಲ್ಲ. ಇದರಿಂದ ಸುಲಭವಾಗಿ ಗುಣವಾಗಬಹುದಾದ ಸಮಸ್ಯೆಗಳು ದೀರ್ಘಕಾಲದ ರೋಗಗಳಾಗಿ ರಾಷ್ಟ್ರೀಯ ಹೊರೆಯಾಗುತ್ತಿವೆ. ಒಂದು ಸತ್ಯವನ್ನು ನಾವೆಂದಿಗೂ ಮರೆಯಬಾರದು: ಮಾನಸಿಕ ಆರೋಗ್ಯವಿಲ್ಲದೆ ದೇಶದ ಅಭಿವೃದ್ಧಿ ಅಪೂರ್ಣ. ರಸ್ತೆಗಳು, ಆರ್ಥಿಕತೆ, ತಂತ್ರಜ್ಞಾನಗಳು ಬೆಳೆಯಬಹುದು, ಆದರೆ ಜನರ ಮನಸ್ಸು ಕುಗ್ಗಿದರೆ ದೇಶ ಮುನ್ನಡೆಯಲಾರದು. ಅದರಿಂದಲೇ ಕಾಲೇಜ್ ಮತ್ತು ಶಾಲೆಗಳಲ್ಲಿ ಕೌನ್ಸಿಲಿಂಗ್, ಮುಕ್ತ ಸಂಭಾಷಣೆ, ಕುಟುಂಬದಲ್ಲಿ ಮುಕ್ತ ಸಂಭಾಷಣೆ ಮತ್ತು ಮಕ್ಕಳು ಮತ್ತು ಯುವಕರಲ್ಲಿ ಒತ್ತಡ ನಿರ್ವಹಣೆ, ಜೀವನ ಕೌಶಲ್ಯಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಹೇಗೆ ಮಣ್ಣು ಆರೋಗ್ಯವಾಗಿದ್ದರೆ ಬೀಜ ತಾನಾಗಿಯೇ ಬೆಳೆಯುತ್ತದೋ, ಹಾಗೆಯೇ ನಮ್ಮ ದೇಶದ ಬೆಳವಣಿಗೆಯ ನಿಜವಾದ ಮೂಲವೇ ಮಾನಸಿಕ ಆರೋಗ್ಯ. ಈ ವೇದಿಕೆಗಾಗಿ ಡೈಜಿ ವರ್ಲ್ಡ್ ಉಡುಪಿ ಅವರಿಗೆ ಧನ್ಯವಾದಗಳು. ಎಸ್ ಪುಣ್ಯ ಅವರೇ, ಹೇಗನ್ನಿಸ್ತು ಸ್ಪೀಚ್ ನಿಮಗೆ? ನನಗೆ ಒಳ್ಳೆದನ್ಸುತ್ತೆ. ನನಗೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡಿದ್ರಿ. ಎಲ್ಲ ವಿಷಯ ಹೇಳಿಬಿಟ್ರಾ? ಹೌದು. ಏನಾದ್ರು ಹೇಳಿಕ್ ಬಾಕಿ ಇತ್ತಾ? ಇಲ್ಲ, ಎಲ್ಲ ಹೇಳಿದ್ರಿ. ಓಕೆ, ಎಸ್. ಹಾಗಾದ್ರೆ ತೀರ್ಪುಗಾರ ಹತ್ರ ಕೇಳ್ಬೋದು, ಏನ್ ಅನ್ನಿಸ್ತಾ ಇದೆ? ಸೆಲೆಕ್ಟ್ ಆಗ್ತೀರಿ ಅನ್ನಿಸ್ತಿದ್ಯಾ? ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ಬೋದು ಅನ್ನಿಸ್ತಿದ್ಯಾ? ಏನ್ ಅನ್ನಿಸ್ತಾ ಇದೆ? ಅದು ಅವರ ಮೇಲೆ ಡಿಪೆಂಡ್ ಆಗೋದು. ನಿಮ್ಗೇನು ಅನ್ನಿಸ್ತಿಲ್ಲ? ನನಗೆ ನಾನೆಂತ ಹೇಳೋದು, ಸೆಲೆಕ್ಟ್ ಆಗ್ಬೇಕು ಅಂತ ಅನ್ನಿಸ್ತಿಲ್ಲ. ಸೆಲೆಕ್ಟ್ ಆಗ್ಬೇಕಂತ ಅನಿಸ್ತದೆ. ಹೌದು. ಎಸ್. ಹಾಗಾದ್ರೆ ಅರವಿಂದ್ ಅಂತಿ ಸರ್, ಪುಣ್ಯ ಅವರ ಮಾತುಗಳು. ಪುಣ್ಯದಿಂದ ಎಲ್ಲಿಯಾದರೂ ಸೆಲೆಕ್ಟ್ ಆಗ್ಬೋದು. ಓಕೆ, ಮಂಗಳೂರಿನಿಂದ ಬಂದಿದ್ದೀರಾ ನೀವು? ಹೌದು. ಅಂದರೆ ಸಿಟಿಯವರು. ಉಡುಪಿ ಕೂಡ ಸಿಟಿ ಅಲ್ವಾ? ಹೌದು. ನಿಮ್ಮ ಸ್ಕೂಲಲ್ಲಿ ಕೌನ್ಸಿಲರ್ ಇದ್ದಾರಾ? ಹೌದು, ಇದ್ದಾರೆ. ನಾನು ಶಾಲೆಗೆ ಹೋಗುವಾಗ, ತೇಜಸ್ ಶಾಲೆಗೆ ಹೋಗುವಾಗ, ಅವಿನಾಶ್ ಕಾಮತ್ ಶಾಲೆಗೆ ಹೋಗುವಾಗ ಶಾಲೆಗಳಲ್ಲಿ ಕೌನ್ಸಿಲರ್ ಅಂತ ಇರಲಿಲ್ಲ. ಅದು ಯಾಕೆ ಈಗ ಇದೆ? ಇದು ಮಾನಸಿಕ ಸಮಸ್ಯೆಗಳು ಮುಂಚೆಯಿಂದನೇ ಇತ್ತು, ಹೌದು. ಆದರೆ ಆವಾಗ ಜನರಿಗೆ ಅಷ್ಟು ಅವೇರ್ನೆಸ್ ಇತ್ತಿಲ್ಲ. ಇದು ಕೂಡ ಒಂದು ಸಮಸ್ಯೆ. ನಾವು ಅಂದರೆ ಮುಂಚೆ ಏನಂದರೆ ಈ ಥರ ಸ್ಟಿಗ್ಮಾ ಇರ್ತಿತ್ತು, ಲೈಕ್ ಸ್ಟೀರಿಯೋ ಟೈಪ್ಸ್. ಇದು ಯಾರಿಗಾದರೂ ಈ ಥರ ಹೆಲ್ಪ್ ಬೇಕಾಗಿದ್ರೆ, ಇದು ನಾವೀಗ ದೈಹಿಕ ಇದು ಸಮಸ್ಯೆ ಇದ್ದಾಗ ಅಯ್ಯೋ ಪಾಪ, ಏನು ಕಾರಣ ಇರ್ಬೋದು ಅಂತ ಹೇಳ್ತೀನಿ ಸರ್. ಸೊ ಮುಂಚೆ ಅದು ಆ ಥರ ಸ್ಟೀರಿಯೋ ಟೈಪ್ಸ್ ಇರ್ತಿತ್ತು. ಇವಳಿಗೆ ಅಥವಾ ಇವರಿಗೆ ಬಂದೇ ಬಿಡ್ತಾಳ, ಇವಳಿಗೆ ಅಂತ ಇಟ್ಕೊಳ್ಳುವ, ಸರಿ ಸರ್, ಬಂದೇ ಬಿಡ್ತಾಳ ಅಂತ. ಮತ್ತೆ ಈಗ ಜನರು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಮತ್ತೆ ಈಗ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಿದ್ದಾರೆ, ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇದರ ಬಗ್ಗೆ ಮಾತಾಡ್ತಿದ್ದಾರೆ. ಮತ್ತೆ ಗೌರ್ಮೆಂಟ್ ಕೂಡ ತುಂಬ ಇದು ಹೆಲ್ಪ್ ಮಾಡ್ತಿದೆ ಜನರಿಗೆ. ಸೊ ಈಗ ಅವೇರ್ನೆಸ್ ಸ್ಪ್ರೆಡ್ ಆಗಿದೆ ಜನರಿಗೆ. ಮತ್ತು ಈಗ ಶಾಲಾ ಕಾಲೇಜ್ಗಳೆಲ್ಲ ಕೌನ್ಸಿಲರ್ಸ್ ಎಲ್ಲ ಇದು ಇಟ್ಕೊಂಡಿದ್ದಾರೆ ನಮಗೆ ಹೆಲ್ಪ್ ಮಾಡಲಿಕ್ಕೆ. ದಟ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ. ಎಸ್. ಮೊದಲು ಜಾಯಿಂಟ್ ಫ್ಯಾಮಿಲಿ ಇತ್ತು, ಮನೆಯಲ್ಲಿ ಅಜ್ಜ ಇದ್ರು, ಅಜ್ಜಿ ಇದ್ರು, ಅವಿಭಕ್ತ ಕುಟುಂಬ ಇತ್ತು, ಸಮಸ್ಯೆಗಳು ಗೊತ್ತಾಗ್ತಿತ್ತು. ಚಲ್ಲಿ ಕಸ ಕಸನೆ ಕ್ಲೀತ್ ರಬ್ತ ಕಸಂತಿ ಉಲೇನ ನೀವ. ಈಗ ಏನು ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಹಾಗಾಗಿ ಶಾಲೆಯಲ್ಲಿ ಕೌನ್ಸಿಲರ್ ಬಂದಿದ್ದಾರೆ, ಇಂಥದ್ದೆಲ್ಲ ಆಗ್ತದೆ. ಸೊ ಬೆಸ್ಟ್ ಟಾಪಿಕ್. ಎಲ್ಲ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆ ಮುಖ್ಯ ಕಾರಣ. ನೀವು ಹೇಳಿದ್ರಿ ಮಾಟ ಮಂತ್ರ ಅಂತೇಳಿ. ಮಾಟ ಮಂತ್ರ ಇದೆಯಾ ಇಲ್ವಾ? ನನ್ನ ಪ್ರಕಾರ ಇದೆಲ್ಲ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸೆಲೆಕ್ಟಿಂಗ್ ಸಚ್ ಎ ಟಾಪಿಕ್. ದಟ್ಸ್ ಅ ರಿಲೆವೆಂಟ್ ಟಾಪಿಕ್. ಈಗಿನ ಹೆಚ್ಚು ಮಂದಿಗೆ ಅದು ಗೊತ್ತಿಲ್ಲ. ಪ್ರತಿ 10 ಮನುಷ್ಯರಲ್ಲಿ ಒಬ್ಬ ಡಿಪ್ರೆಷನ್ನಲ್ಲಿ ಇರ್ತಾನೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿರ್ತಾನೆ. ನೀವು ಹೇಳಿದ್ರಿ 10 ನಿಮಿಷ, ಮುಂದಿನ 10 ನಿಮಿಷಗಳು ನನಗೆ ಇಂಪಾರ್ಟೆಂಟ್ ಅಂತೇಳಿ. ಈಗ 10 ನಿಮಿಷ ಆಯಿತು, ಈಗ 10ಕ್ಕಿಂತ ಜಾಸ್ತಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗಲೂ ನನಗೆ ಇನ್ನೂ ಇಂಪಾರ್ಟೆಂಟ್. ಎಸ್, ಓಕೆ. ಟಾಪಿಕನ್ನು ಸಮರ್ಥಿಸಿಕೊಳ್ಳುವಂಥ ರೀತಿ ನಡುವೆ 2 ಕಡೆಯಲ್ಲಿ ತಪ್ಪಿತು ನಿಮಗೆ. ನೀವು ಅಲ್ಲಿಂದಲೇ ಎಸ್ಕೇಪ್ ಆದ್ರಿ ಮುಂದಕ್ಕೆ, ಯಾರಿಗೂ ಗೊತ್ತಾಗಲಿಲ್ಲ ಅಂಥೇಳಿ ನಾನು ಇಲ್ಲಿ ನೋಟ್ ಮಾಡಿದೆ.
ಸೊ ಇದೆಲ್ಲ ಕಾಮನ್ ಸೆನ್ಸ್. ಸೊ ಒಬ್ಬ ಪಬ್ಲಿಕ್ ಸ್ಪೀಕರ್ನಿಗೆ ಕಾಮನ್ ಸೆನ್ಸ್, ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ಇನ್ನೊಬ್ಬನನ್ನು ಮುಂದಿನವನ್ನು ಮಂಗ ಮಾಡುವಂಥದ್ದು. ನೀವು ಸೇಲ್ಸಿಗೆ ಹೋದರುಂಟಲ್ಲ, ಪಕ್ಕ ವಿದಿನ್ ಒನ್ ಮಂತ್ ಯು ವಿಲ್ ಗೆಟ್ ಅವಾರ್ಡ್ ಬೆಸ್ಟ್ ಎಂಪ್ಲಾಯಿ ಆಫ್ ದ ಕಂಪನಿ. ಹೇಗೂ ಮಾಡ್ತೀರಿ ನೀವು. ಸೊ ಏನಾಗಬೇಕಂತ ಆಸೆ ಇದೆ ನಿಮಗೆ? ನನಗೆ ಆ್ಯಕ್ಚುಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಏನಾದರೂ ಆಗಬೇಕಂತ. ಸೈಕಾಲಜಿಲಿ ಕೂಡ ಇಂಟ್ರೆಸ್ಟ್ ಇದೆ ಸ್ವಲ್ಪ, ಬಟ್ ಆ್ಯಸ್ ಅ ಕರಿಯರ್ ನನಗೆ ತಗೊಳ್ಳೋದು ಬೇಡ ಅನಿಸ್ತಾ ಇದೆ. ಆ್ಯಸ್ ಎ ಕರಿಯರ್ ಲಾ ತಗೊಳ್ಳಿ ನೀವು, ಅಡ್ವೊಕೇಟ್. ನಾನು ಅದೇ ಈಗ 9th ಇದ್ದೀನಲ್ಲ, ಹಾಗೆ ಕರಿಯರ್ ಬಗ್ಗೆ ಯೋಚನೆ ಮಾಡೋದು ಇಂಪಾರ್ಟೆಂಟ್. ಹಾಗೆ ಈಗ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್. ಅವಿನಾಶ್ ಕಾಮತ್ ಸರ್. ಎಸ್ Nice. ಹೌದು. ಲುಕ್ ಲೈಕ್ ಎ ವೆರಿ ಪಕ್ಕಾ ಕಾರ್ಪೊರೇಟ್ ಪ್ರೊಫೆಷ್ನಲ್. ಈಗ ನೀವು ಹಾಗೆ ಕಾಣ್ತೀರಿ ಅಲ್ವಾ? ಲುಕ್ಸ್ ಲೈಕ್ ಎ ಕಾರ್ಪೊರೇಟ್ ಪ್ರೊಫೆಷ್ನಲ್. ವೆರಿ ನೈಸ್ ಲುಕ್, ನೈಸ್ ಅಪಿಯರೆನ್ಸ್, ಎಕ್ಸ್ಟ್ರೀಮ್ಲಿ. ಆಲ್ವಿನ್ ಸರ್ ನಾನೇನು ಹೇಳಬೇಕಿತ್ತು ಮೋಸ್ಟ್ಲಿ ಅವರೆಲ್ಲ ಹೇಳಿದರು. ನೀವು ಆಯ್ಕೆ ಮಾಡಿಕೊಂಡಂಥ ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ. ಒಂದು ಮಾತು ಇಲ್ಲಿ ಸೇರಿಸ್ತೇನೆ ಸರ್. ಒಬ್ಬರು ಮಂಡ್ಯದ ಹಿರಿಯ ರೈತರೊಬ್ಬರದ್ದು ಭಾಷಣ ಸರ್, ಭಾಳ ವರ್ಷಗಳ ಹಿಂದೆ ಬಂದಿರೋದು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದರೆ, ನಾವು ಒಳ್ಳೆ ರಸ್ತೆ ಮಾಡ್ತೇವೆ, ದೊಡ್ಡ ಬಿಲ್ಡಿಂಗ್ಸ್ ಮಾಡ್ತೇವೆ, ನಾವು ಸ್ಮಾರ್ಟ್ ಸಿಟಿ ಮಾಡ್ತೇವೆ, ನಾವು ನಮ್ಮ ದೇಶವನ್ನು ಹೀಗೆಲ್ಲ ಮಾಡಿ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತೆಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಿ, ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀರಿ. ಸರಿ, ಒಳ್ಳೆ ವಿಷಯ. ಆದರೆ ಅದೆಲ್ಲ ಯಾವಾಗ ಆಗೋದಕ್ಕೆ ಸಾಧ್ಯ ಅಂತಂದರೆ, ಈ ಭೂಮಿ ಉಳಿದ್ರೆ ಮಾತ್ರ ಸಾಧ್ಯ. ಮೊದಲು ಈ ಭೂಮಿ ಉಳಿಸೋದಕ್ಕೆ ಏನಾದರೂ ಮಾಡೋಣ, ಮತ್ತೆ ಅದೆಲ್ಲ ಮಾಡೋಣ ಅಂತ ಹೇಳಿದರು. ನೀವು ಕೂಡ ಮಣ್ಣು ಅಂತ ಒಂದು ಹೇಳಿದ್ರಿ. ದೇಶದ ಮಾನಸಿಕ ಆರೋಗ್ಯ ಕುಗ್ಗಿದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನುವಂಥ ಮಾತು ನಿಜಕ್ಕೂ ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ಈ ವಯಸ್ಸಿನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಬಂದಿದೆಯಲ್ಲ, ಅದು ಭಾರಿ ಖುಷಿಯಾಯಿತು. ಲೆಟ್ ಮಿ ಟೆಲ್ ಯು, ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೆ. ನನಗದು ಹೇಳ್ಕೊಳ್ಳೋದ್ರಲ್ಲಿ ಯಾವ ಮುಜುಗರನೂ ಇಲ್ಲ. ಸೊ ಈಗ ಸೈಕ್ಯಾಟ್ರಿ ಆಸ್ಪತ್ರೆಗೆ ಹೋದರೆ ಅವನು ಹುಚ್ಚ ಅಂತ ಹೇಳುವಂಥ ದಿನಗಳು ಈಗ ಹಾಗಿಲ್ಲ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಅವೇರ್ನೆಸ್ ಭಾರಿ ಮುಖ್ಯ. ಅವೇರ್ನೆಸ್ಸಿಂದನೇ ನಾವು ಇಲ್ಲಿನ ಆ್ಯಕ್ಚುಲಿ ಮನಸ್ಸು ಇಲ್ಲಿರೋದು, ಇಲ್ಲಿನ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎನಿವೆ, ದ್ಯಾಟ್ಸ್ ಅಬೌಟ್ ಇಟ್. ಪುಣ್ಯ, ಐ ಲೈಕ್ಡ್ ಯುವರ್ ಸಬ್ಜೆಕ್ಟ್, ಐ ಲೈಕ್ಡ್ ಯುವರ್ ಪ್ರೆಸೆಂಟೇಷನ್, ಐ ಲೈಕ್ಡ್ ಯುವರ್ ಬಾಡಿ ಲ್ಯಾಂಗ್ವೇಜ್, ಎಲ್ಲನೂ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ಏನೋ ಡಲ್ ಇತ್ತು. ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಭಾರಿ ಚೆನ್ನಾಗಿತ್ತು. ಎರಡು ಕಡೆಯಲ್ಲಿ ನೀವು ತಪ್ಪಿದ್ರೂ ಕೂಡ ನೀವು ಅದನ್ನು ಹಾರಿಸಿರೋ ರೀತಿ ಇದೆಯಲ್ಲ, ಅದು ಒಬ್ಬ ಪಬ್ಲಿಕ್ ಸ್ಪೀಕರಿಗೆ ಬೇಕಾಗಿರೋದು. ಇಂಥ ಸಣ್ಣ ವಿಚಾರಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ಡೆಫಿನೆಟ್ಲಿ ಯು ಕ್ಯಾನ್ ಬಿ ಎ ಗುಡ್ ಸ್ಪೀಕರ್ ಆ್ಯಂಡ್ ಸೀರಿಯಸ್ಲಿ ಥಿಂಕ್ ಆಫ್ ಟೇಕಿಂಗ್ psychology as your career. You can help a lot of people actually. You can help a lot of people, and when you help a lot of people you get a lot of satisfaction, right? Yes. All the best. ಥ್ಯಾಂಕ್ ಯು ಸೋ ಮಚ್ ಸರ್. ಪುಣ್ಯ, ಏನು ಅನ್ನಿಸ್ತಾ ಇದೆ ಈ ಮೂಮೆಂಟಲ್ಲಿ? ಕಮೆಂಟ್ಸ್ ಎಲ್ಲ ಕೇಳಿದ್ರಿ? ಕಮೆಂಟ್ಸ್ ಎಲ್ಲ ಕೇಳಿದ್ರೆ ಏನೋ ಸೆಲೆಕ್ಟ್ ಆಗ್ತೀನಿ ಅಂತ ಅನಿಸ್ತಾ ಇದೆ. ಆಗ್ತೀರಿ ಅನ್ನಿಸ್ತಾ ಇದೆ. ಹಾಗಾದರೆ ನೇರವಾಗಿ ನಾವು ತೀರ್ಪುಗಾರ ಹತ್ರ ಕೇಳುವ. ಎಸ್, ಅಲ್ವಿಂದಂತಿ ಸರ್, ಹೇಗೆ ಪುಣ್ಯ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ನಲ್ಲಿ ಇರ್ತಾರಾ? ಅವರು ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೇವೆ. ಅವರು ಈ ಪಾಪ ಪುಣ್ಯದಲ್ಲೆಲ್ಲ ನಂಬ್ತಾರಾ? ನಂಬ್ತೀರಾ? ಇಲ್ಲ, ಪಾಪ ಪುಣ್ಯ ನಂಬುದಿಲ್ವಾ? ಲಕ್ ಫ್ಯಾಕ್ಟರ್ ಏನಾದರೂ ನಂಬ್ತೀರಾ? ಲಕ್ ಫ್ಯಾಕ್ಟರ್ ನಂದು ಏನಂದರೆ, ಒಮ್ಮೊಮ್ಮೆ ಲಕ್ ಸಿಗ್ತದೆ, ಒಮ್ಮೊಮ್ಮೆ ಇರೋದಿಲ್ಲ. ನಾನು ಏನು ಲಕ್ ಫ್ಯಾಕ್ಟರ್ ಅಂತ ಯೋಚನೆ ಮಾಡ್ತೀನಿ, ಅದು ಒಮ್ಮೊಮ್ಮೆ ಅಂತ ಆಗ್ತದೆ, ಒಮ್ಮೊಮ್ಮೆ ಅಂತ ಆಗೋದಿಲ್ಲ. ಹಾಗೆ ನಾನು ಈಗ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ. ಹಾರ್ಡ್ ವರ್ಕ್ನಲ್ಲಿ ನಂಬ್ತೀರಾ? ಹೌದು. ಲಕ್ನಲ್ಲಿ ಇಲ್ಲ. ಲಕ್ನಲ್ಲಿ ಅಷ್ಟೇ. 99% ಆಫ್ ಹಾರ್ಡ್ ವರ್ಕ್, 1% ಆಫ್ ಲಕ್. ನೀವು ಪೇಪರ್ ಒಳ್ಳೆ ಬರೆದು ರಿಜಿಸ್ಟರ್ ನಂಬರೇ ಬರೆಯದಿದ್ದರೆ ಅಲ್ವಾ? ಸೊ ಇಷ್ಟೆಲ್ಲ ಮಾತನಾಡೋದು ಯಾಕೆ? ನೀವು ಯಾರ ಪುಣ್ಯನಿಂದಲೂ ಕೂಡ ಸೆಲೆಕ್ಟ್ ಆಗಿಲ್ಲ, ನಿಮ್ಮ ಹಾರ್ಡ್ ವರ್ಕ್ನಿಂದ ಆಗಿದ್ದೀರಿ. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಪುಣ್ಯ, ಸೆಲೆಕ್ಟ್ ಆಗಿದ್ದೀರಿ. ಎಸ್, ಸೊ ಅವರ ಖುಷಿಗೆ ಪಾರವೇ ಇಲ್ಲ. ಸೊ ನಮ್ಮ ಅಲ್ವಿಂದಂತಿ ಸರ್, ಹಾಗೆ ನೀವು ಕಡೆಯ ಮೂಮೆಂಟ್ವರೆಗೆ ಕಾಯ್ತಾ ಇರಬೇಕು, ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿಯನ್ನು ಇಟ್ಟಿರ್ತಾರೆ. ಎಸ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಪುಣ್ಯ, ಆಲ್ ದ ಬೆಸ್ಟ್ ಮುಂದಿನ ಸುತ್ತಿಗೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ಪುಣ್ಯ ಉದಯ್ ಶಣಿಯವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಅದಾದ ಬಳಿಕ ಮುಂದಿನ ಸ್ಪರ್ಧೆ ಇರುವಂತದ್ದು ಲೆನಿಶಾ ಲಿಯಾನ್ ಮೆಂಡೋನ್ಸ್ ಅವರು. ಅವರನ್ನ ಈ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ಲೆನಿಶಾ ಅವರೇ, ಎಸ್ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಫೈನ್. ಓಕೆ, ಹೇಗೆ ಇದ್ದೆ ಪ್ರಿಪರೇಷನ್ ಎಲ್ಲ? ನನ್ನ ಬೆಸ್ಟ್ ನಾನು ಮಾಡಿದ ಬೆಸ್ಟ್ ಇಲ್ಲಿ ತೋರಿಸ್ಬೇಕಂತ. ಓಕೆ, ಎಸ್, ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ ಹಾಗಾದ್ರೆ? ನಾವು ಎಜುಕೇಶನ್ ವಿದೌಟ್ ಡೈರೆಕ್ಷನ್, ನಿರ್ದೇಶನವಿಲ್ಲದ ಶಿಕ್ಷಣದ ಬಗ್ಗೆ.
ಎಸ್ ವೀಕ್ಷಕರೀಗ ನಿರ್ದೇಶನವಿಲ್ಲದ ಶಿಕ್ಷಣದ ಬಗ್ಗೆ ಲೆನಿಶಾ ಅವರು ಮಾತನಾಡಲಿಕ್ಕಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. Education, we are said that it is a key to success. But I ask, for whom and in which direction? A pleasant day to one and all present here. I, standing before you to speak about the silent struggle of our nation and the current facing problem of our country, that is education without direction. Education is often called as the backbone of our nation. Education without direction is just like a ship without a compass. It goes on moving but does not know where it is going. Today, millions of students wake up with heavy bags on their back and heavier pressure on their mind. They do not know how to survive today's competition. They chase marks, not meaning, degrees, and not direction. This is not the failure of a student, but this is the failure of a system who failed to ask a simple question: what is this education preparing them for? Corruption, unemployment, and lack of innovation are some of the problems resulting in such a system. Education without direction in our country, when educated people do not know their role in their country, fails to serve the nation. When education focuses only on certificates, degrees, and marks, and not on their skills, virtues, or values, it fails to serve the nation. When education encourages them to enhance their talents, it helps for the prosperity of the nation. Education must encourage them for proper building, creativity, and nation building. So, what do we need to do? What we need is a value-based, skill-oriented, and a purpose-driven education. Teachers must be mentors, not instructors. Students must get career guidance at an early age. They should have a clarity and they should get a freedom to choose their careers. Skill-based education, value-based education, flexible curriculum, etc. When education walks along with the direction, it instructs the nation towards the prosperity and a great building of a human being as well as strong leaders. Give education a direction and you give nation a future. Take away the direction and you take away the future. To conclude, education with vision is a power, but education without vision is it creates just emptiness in the country. As if we want our country to rise up high, we should give our education a clear direction. Thank you. ಲೆನಿಶಾ ಅವರೇ, ಎಸ್ ಸರ್. ಮಿಡ್ಲಲ್ಲಿ ಸ್ವಲ್ಪ ಮಿಸ್ ಆಯ್ತಾ ಅಂತ? ಸ್ವಲ್ಪ ಓಕೆ. ಎಸ್, ಹಾಗಾದರೆ ಏನೆಲ್ಲ ಜಡ್ಜಸ್ ಕಮೆಂಟ್ ಇದೆ, ಕಾಂಪ್ಲಿಮೆಂಟ್ಸ್ ಇದೆ ಕೇಳುವಂಥ ಟೈಮ್. ಓಕೆ, ಸೊ ನೇರವಾಗಿ ಅವಿನಾಶ್ ಕಾಮತ್ ಸರ್, ನೀವೆಲ್ಲಿ ಭಿನ್ನವಾಗಿ ನಿಲ್ತೀರಿ ಅಂತಂದರೆ, ಹೆಚ್ಚಿನವರು ಎಲ್ಲ ಸ್ಪರ್ಧಿಗಳು ಕನ್ನಡದಲ್ಲಿ ಮಾತಾಡ್ತಾರೆ, ಬಟ್ ನೀವು ಇಂಗ್ಲೀಷಲ್ಲಿ ಮಾತಾಡಿದ್ದೀರಿ. ಅದಕ್ಕೊಂದು ಬೇರೆದೇ ಥರದ ಕಾನ್ಫಿಡೆನ್ಸ್ ಬೇಕು ಅಂತ ನಾನು ಆಗಲೂ ಕೂಡ ಒಬ್ಬರು ಬಂದಿದ್ರಲ್ಲ ಅವರಿಗೂ ಹೇಳಿದ್ದೆ. ಎನಿವೆ, ನಿಮಗೆ ನಿಮ್ಮ ಪ್ರೆಸೆಂಟೇಷನಲ್ಲಿ ನಿಮ್ಗೇನು ಅನಿಸಿತು? ನಾವು ನಮ್ಮನ್ನೇ ಅಸೆಸ್ ಮಾಡುವ ಫಸ್ಟಿಗೆ. ನಾವು ಎಕ್ಸಾಮ್ ಬರೆದು ಹೊರಗೆ ಬಂದಮೇಲೆ ಹೆಂಗೆ ಕೊಂಜಿ ಎನ್ಪ ಬರು ಅಂತ ಹೇಳ್ತೇವೆ, ಮತ್ತೆ ಅದು ಬೇರೆ ಬರೋದು. ನೀವು ನಿಮ್ಮನ್ನು ಯಾವ ಥರ ಅಸೆಸ್ ಮಾಡ್ತೀರಾ? ನನಗೆ ನನ್ನ ಮೆಂಟರ್ಸ್ ಇದನ್ನೇ ಪಾಠ ಮಾಡುವಾಗ ಏನಾದರೂ ಒಂದು ವಿಷಯ ಹೇಳ್ತಾರೆ ಮೆಂಟರ್ಸ್, ಆಮೇಲೆ ಆ ವಿಷಯ ಹೇಳಿದಾಗ ನಾವು ಲೆಟ್ ಅಸ್ ಅಸೆಸ್ ಆರ್ ಸೆಲ್ಫ್ ಅಂತ ಹೇಳೋದು. ಆಗ ಅದು ಬಾಲ್ ಈಸ್ ಇನ್ ಆರ್ ಕೋರ್ಟ್. ನಾವು ಕರೆಕ್ಟಾಗಿ ಹೇಳಬೇಕಾಗುತ್ತೆ, ಇಲ್ಲದಿದ್ರೆ ನಮಗೆ ಸರಿ ಅನಿಸೋದಿಲ್ಲ, ಆತ್ಮಸಾಕ್ಷಿ ಚುಚ್ಚುತ್ತಾ ಇರ್ತದೆ. ಯು ಟೆಲ್ ಮೀ, ವಾಟ್ ವಾಸ್ ದ ಥಿಂಗ್ ದಟ್ ಯು ಕುಡ್ ಹ್ಯಾವ್ ಮೇಡ್ ಬೆಟರ್? Middle while I was giving the solution for such for the content, somewhere I missed, I think, because what I prepared on few notes I have given here, so there, and ಕೆಲವೊಮ್ಮೆ ಅಂದರೆ ಸ್ವಲ್ಪ ನಿಲ್ಲಿಸಿದ್ದೇನೆ. ನಾನು ಪ್ರಾಕ್ಟೀಸ್ ಮಾಡಿದ ಪ್ರಕಾರ ನಾನು ಬೆಸ್ಟ್ ಕೊಟ್ಟಿದ್ದೇನೆ. ಓಕೆ, ಈಗ ಪ್ರಾಕ್ಟೀಸ್ ಅಂತ ಹೇಳಿದಾಗ ಲೆನಿಶಾ, ನೀವು ಹೇಗೆ ಮಾಡ್ತೀರಾ? ಕನ್ನಡಿ ಮುಂದೆ ನಿಲ್ತೀರಾ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಂಗಿ ಜೊತೆ ಏನಾದರೂ ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀರಾ, ಹೇಗೆ? ತಂದೆ ತಾಯಿ ಮುಂದೆ ಮಾತಾಡಿದ್ದೇನೆ ನಾನು ಈ ರೌಂಡಿಗೆ. ಸೊ ಓಕೆ, ವಾಸ್ ದಟ್ ಫ್ರಮ್ ಹಾರ್ಟ್ ಆರ್ ಬೈ ಹಾರ್ಟ್? ಫ್ರಮ್ ಹಾರ್ಟ್. ಆರ್ ಯು ಶ್ಯೂರ್? ಯಾ.
ಓಕೆ ಫೈನ್. ಏನಾಯಿತು ಅಂದರೆ ನಿರಂತರ ಫ್ಲೋ ನಿಮ್ಮದು ಚೆನ್ನಾಗಿತ್ತು, ಫ್ಲೋ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಏರಿಳಿತದಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಆಗಬೇಕು ಅಂತ ನನಗೆ ಅನಿಸಿತು. ಎಂಡಲ್ಲಿ ಯಾಕೆ ನಿಮಗೆ ಜರ್ಕ್ ಆಯಿತು? ಐ ಥಾಟ್ ಇಟ್ ವಾಸ್ ಲಿಟಲ್, ಅಂದರೆ ನಿಮಗೆ ಅಲ್ಲಿ ವರ್ಡ್ಸ್ ಕೆಲವೊಮ್ಮೆ ಯಾಕೆ ಬರೋದಿಲ್ಲ, ವರ್ಡ್ಸ್ ನಮಗೆ ಯಾಕೆ ಬರೋದಿಲ್ಲ ಅಂತಂದರೆ ಆ ಮೂಮೆಂಟಲ್ಲಿ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುವಂಥದ್ದು. ಅಲ್ಲಿ ಅಂದರೆ ನಾವು ಹೇಳ್ತಾ ಹೋಗುವಾಗ ಒಂದು ಕಾನ್ಷಿಯಸ್ನೆಸ್ ಇರ್ತದೆ ನಮಗೆ, ಇವ್ರು ನೋಡ್ತಾ ಇದ್ದಾರೆ, ಆ್ಯಂಕರ್ ನೋಡ್ತಾ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಇವ್ರು ನೋಡ್ತಾ ಇದ್ದಾರೆ ಅಂತ ಈ ಥರ. ಬಟ್ ಈ ಪ್ರೆಸೆಂಟೇಷನ್ ಮಾಡುವಾಗ ನಾವು ನೇರವಾಗಿ ನಾನು ಯಾರಿಗೋ ಒಬ್ರಿಗೆ ಮಾತಾಡ್ತಿದ್ದೇನೆ ಅನ್ನೋದನ್ನು ಇಲ್ಲಿ ಫಿಕ್ಸ್ ಆದರೆ ಆಗ ನಮಗೆ ಆ್ಯಸ್ ಎ ಪ್ರೆಸೆಂಟರ್ ನಮಗೆ ಮಾತಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ನೀವು ನೆಕ್ಸ್ಟ್ ಟೈಮಿಂದ ನೀವು ಯಾರೋ ಒಬ್ರಿಗೆ ಒಂದು ಕ್ಯಾಮ್ರಾಗೆ ಮಾತ್ರ ಇವ್ರಿಗೆ ಮಾತ್ರ ನಾನು ಮಾತಾಡೋದಪ್ಪ, ಕ್ಯಾಮ್ರಾಗೆ ಮಾತ್ರ ಅಂತ ನೋಡಿ ಮಾತಾಡಿ. ಆಗ ನೋಡಿ ನಿಮ್ಮ ಫ್ಲೋ, ಆಗ ನೋಡಿ ನಿಮ್ಮ ಕಾನ್ಫಿಡೆನ್ಸ್ ಈಗಿರೋದಕ್ಕಿಂತ ಇನ್ನೊಂದು 10% ಜಾಸ್ತಿ ಆಗಿರುತ್ತೆ. ಬಟ್ ವರ್ಕ್ ಅ ಲಿಟಲ್ ಮೋರ್ ಆನ್ ಯೋರ್ ಪ್ರೆಸೆಂಟೇಷನ್, ವರ್ಕ್ ಅ ಲಿಟಲ್ ಮೋರ್ ಆನ್ ಯೋರ್ ಲ್ಯಾಂಗ್ವೇಜ್, particularly the words. Okay, sir. All the best to you. All the best to you. Thank you so much, sir. ಎಸ್, ಥ್ಯಾಂಕ್ ಯು ಸೋ ಮಚ್. ಅಲ್ವಿಂದ್ ಅಂತಿ ಸರ್, ಸೊ ನಮ್ಮ LLM ಅವರು, ಯಾಕಂದರೆ ನೀವೇ ಲಾಸ್ಟ್ ಎಪಿಸೋಡಲ್ಲಿ LLM ಅಂತ ಒಂದು ಹೆಸರು ಕೊಟ್ಟಿದ್ರಿ. ಸೊ ಹೇಗೆ whether she remembers that? Yes, LLM? sir, I remember. Whether you have sent your previous presentation to your classmates? Yes. What was the feedback? From my church, the one clips on Instagram and Facebook, they were like, "You're shining in social media. The way you have presented was good, and all the best for your next rounds." Even in my classes also, they have congratulated me. Which I liked. Yes, sir. Who gave that sentence? I don't know. Okay. We are focusing on weightage of a bag, Back. but the weight of a mind, nobody is thinking about that. Stress, isn't it? Yes. So you're in 10th standard, you're CBSE or state syllabus? State syllabus. State syllabus. So there are so many projects, no? Yes. And everybody gives the projects on Saturday, complete it and come on Monday. Yeah. I think your flow was good, everything was good. Thank At you, the sir. end, that vision made confusion. Yes. Yes. Huh? Yes. Otherwise, you said with our anchor Tejas that ನನಗೆ ಎಷ್ಟು ಆಗುತ್ತೆ ನಾನು ಅಷ್ಟು ಮಾಡಿದ್ದೇನೆ, ಅಷ್ಟೆಲ್ಲ ಮಾಡಿದ್ದೇನೆ ಅಂತೇಳಿ. ಸೊ ಸ್ವಲ್ಪ ನೀವು ಇದರ ಮೇಲೆ ಫೋಕಸ್ ಮಾಡಿದ್ದರೆ ದ ಕನ್ಕ್ಲೂಷನ್, Yeah. ಯಾಕೆ ಕೊನೆಗೆ ನೋಡೋದು ಕನ್ಕ್ಲೂಷನ್ ಆದ ಮೇಲೆ ಮಾರ್ಕ್ ಬರುವುದು. ವಾಟ್ ಯು ಆರ್ ಗಿವನ್ ಇನ್ ದ ಫ್ರಂಟ್ Yeah, 3-4 yes, ಲೈನ್ಸ್, ಐ ಆಮ್ ಟಾಕಿಂಗ್ Yes. ಅಬೌಟ್ ಯು ಆನ್ಸರ್ ಪೇಪರ್. Yeah. ಸ್ಟಾರ್ಟಿಂಗ್ ಭಾರಿ ಖುಷಿ ಆಯಿತು ನಮಗೆ. ಮತ್ತು ಕೊನೆಗೆ ಬರ್ತೇನೆ, ನನಗೆ ದಿವಸಕ್ಕೆ 28 ಪೇಪರ್ ಆಗಬೇಕು. SSLC ವ್ಯಾಲ್ಯೂಯೇಷನ್ ಬಗ್ಗೆ ಮಾತನಾಡೋದು ನಾನು. 28 ಪೇಪರ್ಸ್ ಆಗಬೇಕು. ಎಲ್ಲರದ್ದು ಭೂತ ಕನ್ನಡ ಇಟ್ಕೊಂಡು ನೋಡಲಿಕ್ಕೆ ನಮಗೆ ಒರ್ಸೋತಿಲ್ಲ. ಆ ಮಾರ್ಕನ್ನು ನಾವು ಕಂಪ್ಯೂಟರ್ಗೆ ಹಾಕಬೇಕು, ಅಷ್ಟರಲ್ಲಿ ಸರ್ವರ್ ಡೌನ್ ಆಗುತ್ತೆ. ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಅಟ್ ದ ಎಂಡ್ ಅಲ್ಲಿ ಒಂದು ರೀತಿಯ ಇದಿರಬೇಕು, ಪಂಚ್ ಇರಬೇಕು. Yes. ಜಸ್ಟ್ ಲೈಕ್ ಸ್ಪೀಚ್ ಶುಡ್ ಬಿ ಲೈಕ್ ಹನಿಗವನ. Yeah. ಸೊ ಹಾಗಿದು ಇರಬೇಕು. ಅದು ಎಲ್ಲಿಯೋ ಮಿಸ್ ಹೊಡೆಯಿತು, ಕನ್ಫ್ಯೂಷನ್ ಬಿಕಾಸ್ ಆಫ್ ವಿಷನ್. ಓಕೆ, ನಿಮ್ಮನ್ನು ಸದ್ಯಕ್ಕೆ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ ನಾವು. Okay, sir. ಮುಂದಕ್ಕೆ ನೋಡುವ, Okay, ಶುಭ ಸುದ್ದಿ ಬರ್ಬೋದು. Thank you. Okay. Thank you so much. ವೀಕ್ಷಕರೇ, ಲೆನಿಶಾ ಅವರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಮುಂದಿನ ಸ್ಪರ್ಧಿ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ ಅನ್ನೋದನ್ನು ನಾವುಗಳೆಲ್ಲ ಕಾದು ನೋಡಬೇಕಾಗಿದೆ. ಮುಂದಿನ ಸ್ಪರ್ಧಿ ದಶಮಿ ಶೆಟ್ಟಿ. ದಶಮಿ ಅವರೇ, ಹೇಳಿ. 3ನೇ ಸಂಚಿಕೆಯಲ್ಲಿ ನಾವಿದ್ದೇವೆ, ದ್ವಿತೀಯ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಹೇಗನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಮುಂದುವರಿಬೇಕಂತ ಆಸೆನೂ ಇದೆ. ಓಕೆ, ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ ಇವತ್ತು? ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಬಗ್ಗೆ ಓಕೆ, ಮಾತಾಡಿ. ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಿ? ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಓಕೆ, ಎಷ್ಟು ಪ್ರಿಪೇರ್ ಆಗಿದ್ದೀರಿ? ಅದೇ ಸ್ಟಾರ್ಟಿಂಗಲ್ಲಿ ಏನಾಯ್ತಂದ್ರೆ ಅದು ಟಾಪಿಕ್ ತುಂಬ ಬ್ರಾಡ್ ಅಲ್ವಾ, ನನಗೆ ತುಂಬ ಟಾಪಿಕ್ ಅದ್ರ ಬಗ್ಗೆನೇ ತುಂಬ ಇದು ಮಾಡ್ಕೊಂಡು ಬರ್ಕೊಂಡೆ. ಆದರೆ ಅದು 5 ಮಿನಿಟ್ಸ್ ತನಕ ಹೋಗಿತ್ತು. ಅದನ್ನು ಮತ್ತೆ ರೆಡ್ಯೂಸ್ ಮಾಡಿ 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 3 ಮಿನಿಟ್ಸಿಗೆ ತಂದಿದೆ. ಅದು ಪ್ರಾಕ್ಟೀಸ್ ಆಗಿದೆ. 3 ಮಿನಿಟ್ಸಲ್ಲಿ ಎಷ್ಟೆಲ್ಲ ವಿಷಯ ಬರುತ್ತೆ ನೋಡುವ. ಎಸ್ ವೀಕ್ಷಕರೇ, ಹಾಗಾದರೆ ದಶಮಿ ಶೆಟ್ಟಿ ಅವರು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕುರಿತಾಗಿ ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಕ್ಕಳು ಸುಂದರ ತೋಟದ ಚೆಂದದ ಹೂಗಳು. ಅವರ ಕಣ್ಣುಗಳಲ್ಲಿ ಕನಸುಗಳು ಇರುತ್ತವೆ. ಆದರೆ ಅವರ ಮೊಗ್ಗಿನ ಜೀವನ ಲೈಂಗಿಕ ದೌರ್ಜನ್ಯದಡಿ ಹೊಸಗೆ ಹೋಗುತ್ತಿರುವುದು ಇಂದಿನ ಆಘಾತಕಾರಿ ವಿಷಯವಾಗಿದೆ. ಮಾನ್ಯರೇ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಇದು ಕೇವಲ ಒಂದು ಭಾಷಣದ ವಿಷಯವಲ್ಲ. ಇದು ನಮ್ಮ ಸಮಾಜದ ಆತ್ಮವನ್ನು ನಡುಗಿಸುವ ಭೀಕರ ಸತ್ಯವಾಗಿದೆ. ಭಾರತದ ಪ್ರಸ್ತುತ ಸಮಸ್ಯೆಗಳಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ. ನಾವು 18 ವರ್ಷದ ಒಳಗಿನವರನ್ನು ಮಕ್ಕಳು ಎಂದು ಕರೆಯುತ್ತೇವೆ. ಭಾರತದಲ್ಲಿ ಪ್ರತಿ 15 ನಿಮಿಷಗಳಿಗೊಮ್ಮೆ
ಒಂದು ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಿದೆ. ಕೇವಲ ಹೆಣ್ಣು ಮಕ್ಕಳು ಮಾತ್ರವಲ್ಲದೆ ಗಂಡು ಮಕ್ಕಳ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯಗಳಾಗುತ್ತಿದೆ. ಒಂದು ವರದಿಯ ಪ್ರಕಾರ ಪ್ರತಿ 6 ಗಂಡು ಮಕ್ಕಳಲ್ಲಿ 1 ಗಂಡು ಮಗು ಹಾಗೂ ಪ್ರತಿ 4 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗು ಲೈಂಗಿಕ ಶೋಷಣೆಗೆ ಒಳಗಾಗುತ್ತಿರುವುದು ಅರಗಿಸಿಕೊಳ್ಳಲಾಗದ ಕಹಿ ಸತ್ಯವಾಗಿದೆ. ಬಹುತೇಕ ಪ್ರಕರಣಗಳಲ್ಲಿ ಮಕ್ಕಳಿಗೆ ಪರಿಚಿತರೇ ದೌರ್ಜನ್ಯವನ್ನು ಮಾಡುವವರಾಗಿರುತ್ತಾರೆ. ಇನ್ನೊಂದು ಭಯಾನಕ ಸತ್ಯವೇನೆಂದರೆ ಹೆಚ್ಚಿನ ಮಕ್ಕಳು ಇದನ್ನು ಹೇಳಿಕೊಳ್ಳುವುದಿಲ್ಲ. ಭಯದಿಂದ, ಲಜ್ಜೆಯಿಂದ ಅಥವಾ ಯಾರೂ ನಂಬುವುದಿಲ್ಲ ಎನ್ನುವ ಭಾವನೆಯಿಂದ ಅವರು ಮೌನವಾಗಿರುತ್ತಾರೆ. ಪೋಷಕರು ಮಕ್ಕಳಿಗೆ ಧೈರ್ಯವನ್ನು ನೀಡಿ ಒಳ್ಳೆಯ ಮತ್ತು ಕೆಟ್ಟ ಸ್ಪರ್ಶದ ನಡುವಿನ ವ್ಯತ್ಯಾಸವನ್ನು ತಿಳಿಸಿಕೊಡಬೇಕು. ಮಗು ಭಯಪಟ್ಟರೆ ನಿರ್ಲಕ್ಷಿಸಬಾರದು. ಅವರ ಸಮಸ್ಯೆಯನ್ನು ಆಲಿಸಿ ಪರಿಹರಿಸಬೇಕು. ಶಾಲೆಯು ಕೇವಲ ಪಾಠದ ಸ್ಥಳವಾಗದೆ ಭದ್ರತೆಯ ಸ್ಥಳವಾಗಿ ಮಾರ್ಪಾಡಾಗಬೇಕು. ಸಮಾಜವು ದೌರ್ಜನ್ಯವನ್ನು ಮುಚ್ಚಿ ಹಾಕುವ ಸಂಸ್ಕೃತಿಯನ್ನು ಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಲ್ಲಿ ಕೈಜೋಡಿಸಬೇಕು. ಸರ್ಕಾರವು ಪೋಕ್ಸೋ ಕಾಯ್ದೆ ಮೂಲಕ ಹಲವಾರು ಮಕ್ಕಳಿಗೆ ಸಂರಕ್ಷಣೆಯನ್ನು ನೀಡಿದೆ. ಆದರೆ ಕಾನೂನು ಮಾತ್ರ ಸಾಕಾಗದು. ಇದನ್ನು ಜಾರಿಗೆ ತರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಕ್ಕಳ ಸಹಾಯವಾಣಿ 1098 ಇದು ಭಾರತದಾದ್ಯಂತ ಲಭ್ಯವಿರುವ 24 ಗಂಟೆಯೂ ಉಚಿತವಾಗಿರುವ ಸೇವೆ. 112 ಇದು ರಾಷ್ಟ್ರೀಯ ತುರ್ತು ಸಹಾಯವಾಣಿ. ನಾವು ಇವುಗಳ ಸಹಾಯವನ್ನು ಪಡೆಯಬಹುದಾಗಿದೆ. ಮಕ್ಕಳ ದೌರ್ಜನ್ಯ ಕೇವಲ ಒಂದು ಅಪರಾಧ ಮಾತ್ರವಲ್ಲ, ಇದು ಮಾನವೀಯತೆ ವಿರುದ್ಧದ ಮೌನ ಯುದ್ಧವಾಗಿದೆ. ಮಕ್ಕಳ ಸಂರಕ್ಷಣೆ ಕೇವಲ ಒಂದು ಆಯ್ಕೆ ಅಲ್ಲ, ಅದು ನಮ್ಮ ಕರ್ತವ್ಯ. ಮಕ್ಕಳ ನಗುವನ್ನು ಕಸಿದುಕೊಳ್ಳುವ ಎಲ್ಲ ಕೈಗಳ ವಿರುದ್ಧ ನಮ್ಮ ಧ್ವನಿಯನ್ನು ಎತ್ತೋಣ, ಏಕೆಂದರೆ ಮಕ್ಕಳ ಸಂರಕ್ಷಣೆಯೇ ನಮ್ಮ ಸಮಾಜದ ನಿಜವಾದ ಪ್ರಗತಿ ಎಂದು ಹೇಳುತ್ತಾ ಒಂದು ಆಶಯದೊಂದಿಗೆ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ. ಮಕ್ಕಳು ಭಯದಿಂದಲ್ಲ, ಭದ್ರತೆಯಿಂದ ಬೆಳೆಯಬೇಕು. ಧನ್ಯವಾದಗಳು. ದಶಮಿ ಅವರೇ, ಹೇಗನಿಸ್ತು ಮಾತಾಡಿದ್ದು? ನಿಮಗೆ ಹೇಗೆ ಅನಿಸ್ತು? ನನಗೆ ಸ್ಟಾಪ್ ಮಾಡಿದ್ನಲ್ದ, ಆಗ ಭಯ ಒಂದು ಸ್ವಲ್ಪ ಬಂದಾಗ ಆಯಿತು. ಯಾಕೆ ಭಯ ಆಯಿತು? ಜಡ್ಜಸ್ ಅನ್ನು ನೋಡಿ ಏನಾದರೂ ಭಯ ಆಯ್ತಾ? ಹಾಗಲ್ಲ, ಅದು ತಪ್ಪಿ ಹೋಯ್ತಲ್ಲ ಅನ್ಕೊಂಡು. ನಮ್ಮ ಜಡ್ಜಸ್ ಹೇಗೆ, ಜೋರಿದಾರ ಪಾಪ ಇದ್ದಾರಾ? ಪಾಪ ಇದ್ದಾರೆ ಅಂದ್ರೆ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಹಾಗೆ ಹೇಳ್ತಿದ್ದೀರಾ? ಇಲ್ಲ, ಹಾಗಲ್ಲ. ಅವರು ಏನ್ ನಮ್ಗೆ ಕಮೆಂಟ್ಸ್ ಕೊಡ್ತಾರಲ್ಲ, ಹಾಗೆ ಅವರು ಹಾಗೆ ಇದ್ದಾರೆ. ಓಕೆ, ಏನು ಕಮೆಂಟ್ಸ್ ಬಂದರೂ ಕೂಡ ತೆಕೊಳ್ಳಿಕ್ಕೆ ರೆಡಿ ಇದ್ದೀರಿ ಹಾಗಾದ್ರೆ. ಎಸ್, ಹಾಗಾದ್ರೆ ನೇರವಾಗಿ ಆಲ್ವಿಂದಾಂತಿ ಸರ್, ದಶಮಿ ಅವರ ಮಾತುಗಳು ಹೇಗಿತ್ತು? ವಿಜಯದಶಮಿ ಸರ್ ಭಾರಿ ಖುಷಿ ಆಯಿತು. ಈ ಟಾಪಿಕನ್ನು ಬೋಲ್ಡಾಗಿ ಮಾತನಾಡಿದಿರಿ ನೀವು. ಥ್ಯಾಂಕ್ ಯು ಸರ್. ಮತ್ತು 1098 112 ಈ ಟಾಪಿಕ್ ಇದರ ಮೊದಲು ಒಬ್ಬರು ಮಾತನಾಡಿದ್ದಾರೆ, ಕಳೆದ ಸಂಚಿಕೆಯಲ್ಲಿ ನೋಡಿರ್ಬೋದು. ಆದರೆ ಅವರು ಏನು ಇದನ್ನು ಮುಟ್ಟಲಿಲ್ಲ. ಸೊ ನಮ್ಮ ಸ್ಪೀಚ್ನಲ್ಲಿ ಏನಿರಬೇಕಂತ ಹೇಳಿದರೆ ಫ್ಯಾಕ್ಟ್ಸ್ ಇರಬೇಕು, ಫಿಗರ್ಸ್ ಇರಬೇಕು, ಪರ್ಸಂಟೇಜ್ ಇರಬೇಕು, ಕೊಟೇಶನ್ಸ್ ಇರಬೇಕು, ಇದೆಲ್ಲ ಇರಬೇಕು. ಆವಾಗ ಮಾತ್ರ ಒಂದು ರೀತಿಯ ಕ್ಯಾಚಿ ಆಗ್ತದೆ. ಸೊ ನೀವು 2-3 ಕಡೆಯಲ್ಲಿ ತಪ್ಪಿದ್ರಿ, ಆದರೂ ಕೂಡ ಈ ವಿಷಯದ ಮೇಲೆ ಹೋದ್ರಿ ನೀವು. ಮತ್ತು ಗಂಡು ಮಕ್ಕಳನ್ನು ಬಿಡಲಿಲ್ಲ ನೀವು. ಅವರು ಕೂಡ ಶೋಷಣೆಗೆ ಒಳಗಾಗ್ತಾರೆ ಅಂಥೇಳಿ ನೀವು ಬಹಳ ಚೆನ್ನಾಗಿ ಮಾತನಾಡಿದ್ದೀರಿ. ಒಂದು 2-3 ಕಡೆಯಲ್ಲಿ ತಪ್ಪಿದ್ರು ಕೂಡ ಅದು ಏನು ಹರ್ಡಲ್ಸ್ ರೇಸ್ ಗೊತ್ತುಂಟು ನಿಮಗೆ? ಏನದು? ಅದು ರೇಸಲ್ಲಿ ನಾವು ಒಂದು ಇಟ್ಟಿರ್ತಾರೆ ಹರ್ಡಲ್ಸ್, ಅದನ್ನು ಜಂಪ್ ಮಾಡ್ಕೊಂತ ಫೈನಲ್ ಲೈನ್ ತನಕ ಟಚ್ ಆಗಬೇಕು. ಹೇಗೆ ಟಚ್ ಆಗಬೇಕು? ಜಂಪ್ ಮಾಡ್ಕೊಂಡು ಯಾವಾಗಲೂ ಮುಟ್ಟಿದ್ರೆ ಆಗ್ತದಾ? ಇಲ್ಲ, ಟೈಮಿಂಗ್ಸ್ ಇರುತ್ತಲ್ಲ. ಯು ಹ್ಯಾವ್ ಟು ಕಂಟಿನ್ಯೂ ಯುವರ್ ಸ್ಪೀಡ್, ದೆನ್ ಯು ಹ್ಯಾವ್ ಟು ಕ್ಲಿಯರ್ ದಟ್ ಹರ್ಡಲ್ಸ್. ಓಕೆ, ಅದನ್ನು ನೀವು ಮಾಡಿದ್ದೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಆಲ್ವಿನ್ ಸರ್. ಎಸ್, ಅವಿನಾಶ್ ಸರ್. ಮಾತಿನ ಕಲೆ, ನನ್ನಲ್ಲಿ ಮಾತಿನ ಕಲೆ ಇದೆ ಅಂತ ನಿಮ್ಗೆ ಗೊತ್ತಾಗಿದ್ದು ಹೇಗೆ ಮತ್ತು ಇದ್ರ ಮೇಲೆ ನೀವು ಕೆಲಸ ಮಾಡಿರೋದು ಹೇಗೆ? ಸರ್, ನಾನು LKG UKG ಅಂತಾನು ಸ್ಪೀಚಿಗೆಲ್ಲ ಹೋಗ್ತಾ ಇದ್ದಿದ್ದೆ. ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇದು ಆ್ಯಂಕರಿಂಗ್ ಮಾಡೋದಾಗಿರ್ಬೋದು ಹಾಗೆ. ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಕಾಂಪಿಟೇಷನ್ ಸ್ಕೂಲ್ ಲೆವೆಲಲ್ಲೇ ಮಾಡ್ತಾರಲ್ಲ, ಆಗೆಲ್ಲ ಅಮ್ಮ ಬರೆದು ಕೊಡ್ತಾಯಿದ್ರು, ನಾನು ಮಾಡ್ತಾ ಇದ್ದಿದ್ದೆ. ಹೀಗೆ ಅದರಲ್ಲಿ ನನಗೂ ಆಸಕ್ತಿ ಮೂಡ್ತು. ಮತ್ತು ಅದು ನೆಕ್ಸ್ಟ್ ದೊಡ್ಡೋಳಾದಾಗ ಬೇರೆ ಯೂಟ್ಯೂಬ್ ವೀಡಿಯೋಸ್ ಸ್ಪೀಚ್ಗಳನ್ನೆಲ್ಲ ಕೇಳೋಕೆ ಶುರು ಮಾಡಿದೆ. ವೆರಿ ಗುಡ್. ಗುರುರಾಜ್ ಕರ್ಜಗಿ ಅವರೆಲ್ಲ ಹೇಳೋದು ನನಗೆ ತುಂಬ ಇಷ್ಟ ಆಗುತ್ತೆ. ವೆರಿ ಗುಡ್. ಓಕೆ, ಮತ್ತೆ ಬೇರೆ ಯಾವ ಸ್ಪೀಕರ್ಸ್ ನಿಮ್ಗೆ ಇಷ್ಟ? ಗುರುರಾಜ್ ಕರ್ಜಗಿ ಮತ್ತೆ ರವಿ ಬೆಳಗೆರೆ. ಓಕೆ, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಾರಲ್ಲ ಅವರೊಬ್ರು. ಯಾರು? ಹೆಸರು? ಅವರೇ ಸರ್, ಮನು ಹಂದಾಡಿಯಾರ. ಓಕೆ, ಇವರೆಲ್ಲ ನಿಮ್ಗೆ ಇಷ್ಟ. ಓಕೆ, ಈಗ ನೀವು ಇವ್ರ ಮಾತುಗಳನ್ನೆಲ್ಲ ಕೇಳ್ತೀರಿ ಅಲ್ದಾ, ಅಷ್ಟೊತ್ತಿಗೆ ನೀವು ಏನು ಕೇಳ್ತೀರಿ?
ಅಂದರೆ ಅವರ ಮಾತಿನ ಕಂಟೆಂಟ್ ಕೇಳ್ತಿರೋ, ಅಥವಾ ಅವರ ಭಾಷೆ ಕೇಳ್ತಿರೋ, ಅವರು ಪ್ರೆಸೆಂಟ್ ಮಾಡುವ ರೀತಿ ಕೇಳ್ತಿರೋ, ಅಥವಾ ನೀವು ವಿಡಿಯೋ ನೋಡಿಯೇ ಕೇಳ್ತಿರೋ, ಇಲ್ಲ ನೀವು ಕೇಳ್ತಾ ನಿಮ್ಮ ಕೆಲಸ ಮಾಡ್ತಿರೋ? ವಿಡಿಯೋ ನೋಡ್ತಾ ಸರ್. ಓಕೆ, ಗುಡ್. ಆ ಬರೀ ಕೇಳ್ತಾ ಕೆಲಸ ಮಾಡೋದಕ್ಕೂ ಕೂಡ ಸಾಮರ್ಥ್ಯ ಇದೆಯಾ? ಹಾಂ, ಅದು ಮಾಡ್ತೇನೆ ಸರ್. ಓಕೆ, ಸೊ ಅಂದರೆ ನೋಡ್ತಾ ಕೇಳೋದಕ್ಕೂ ಕೇಳ್ತಾ ಕೆಲಸ ಮಾಡೋದಕ್ಕೂ ತುಂಬ ವ್ಯತ್ಯಾಸ. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂತಕ್ಕಂದರೆ ನೀವು ಒಬ್ಬರನ್ನೇ, ನೀವು ಗುರುರಾಜ್ ಕರ್ಜಗಿ ಅವರು ನೀವು 4 ದಿನ ಕೇಳಿದ್ರೆ 5ನೇ ದಿನಕ್ಕೆ ನಿಮಗೆ ಅವರದ್ದೇ ಮಾತುಗಳು, ಅವರದ್ದೇ ಶೈಲಿ ಎಲ್ಲವೂ ಕೂಡ ನಮ್ಮೊಳಗೆ ಬರ್ತದೆ. ಸೊ ಯು ಹ್ಯಾವ್ ಯುವರ್ ಓನ್ ವೇ. ನಾನು ಇಷ್ಟು ಯಾಕೆ ಹೇಳಿದೆ ಅಂತಂದರೆ, ನಿಮ್ಮದೇ ಒಂದು ಶೈಲಿ ಇತ್ತು. ಸೊ ನೀವು ಅದ್ರ ಮೇಲೆ ಕೆಲಸ ಮಾಡಕ್ಕೆ. ಓಕೆ ಓಕೆ. ಮತ್ತು ಇನ್ನಷ್ಟು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ. ಓಕೆ, ಇನ್ನಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ಕ. ಈಗ ಕಾನ್ಫಿಡೆನ್ಸ್ ನಿಮ್ಗೆ ಇತ್ತು, ಅದಕ್ಕೆ ನೀವು ಇಲ್ಲಿವರೆಗೆ ಬಂದಿರಿ. ಬಟ್ ಇನ್ನಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡೋಕ್ಕೆ ಸಾಧ್ಯತೆ ಇತ್ತು. ಓಕೆ, ಸೊ ಯು ಹ್ಯಾವ್ ಟು ವರ್ಕ್ ಆನ್ ದಟ್ಸ್ ನಂಬರ್ 2. ಮತ್ತು ಯಾವತ್ತು ಸ್ಟಾರ್ಟಿಂಗ್ ಆ್ಯಂಡ್ ಕ್ಲೋಸಿಂಗ್ ಇತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂದೇಳಿ. ಸೊ ಆ ಸ್ಟಾರ್ಟಿಂಗನ್ನು ನೀವು ಒಂದು ಬ್ಯೂಟಿಫುಲ್ ಏನಾದರೂ ಒಂದು ಸರ್ ಹೇಳ್ರಲ್ಲ, ಪಂಚಿಂಗ್ ಇಲ್ಲ ಕೋಟ್ಸೋ ಇಲ್ಲ ಒಂದು ಸ್ಮಾಲ್ ಸ್ಟೋರಿಯೋ ಅಥವಾ ಏನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಕ್ಕೆ ನೀವು ಸ್ಟೇಜಲ್ಲಿ ಬಂದಾಗ, ಸಿನ್ಸ್ ಯು ಆರ್ ಎನ್ ಆ್ಯಂಕರ್, ನೀವು ಸ್ಟೇಜ್ ಮೇಲೆ ಬಂದಾಗ ನೀವು ಯಾರು ಅಂದೇಳಿ ಹೆಚ್ಚಿನವ್ರಿಗೆ ಗೊತ್ತಿರೋದಿಲ್ಲ. ಪಾಪ್ಯುಲರ್ ಆ್ಯಂಕರ್ಸ್ ಬಿಡಿ, ಅದು ಬಿಟ್ಟು ನೀವು ಬಂದಾಗಳಿಕೆ ನೀವು ಒಂದೇನಾದರೂ ಒಂದು ಸ್ಟಾರ್ಟಿಂಗಲ್ಲಿ ಮಾಡಿ ನೀವು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ರೆ ಅದು ಲಾಸ್ಟಿಂಗ್. ಕಡೆಗೆ ಎಂಡಿಂಗಲ್ಲಿ ಇನ್ನೊಂದೇನಾದರೂ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ರೆ ಅದು ಜಾಸ್ತಿ ಲಾಸ್ಟಿಂಗ್. ಸೊ ನೀವು ಅದು ಮೋಸ್ಟ್ಲಿ ಇವತ್ತು ಮಾಡಿರಿ. ಮೋಸ್ಟ್ಲಿ ಎಂಡಿಂಗ್ ಹೆಂಗೆ ಮಾಡೋದು ನೀವು ಇನ್ನೊಂದ್ಸಲ ಹೇಳಿ ಸ್ವಲ್ಪ. ನನ್ನ ಮಾತುಗಳನ್ನು ಒಂದು ಆಶಯದೊಂದಿಗೆ ಮುಗಿಸುತ್ತೇನೆ. ಎಸ್, ಗುಡ್. ಆಶಯ ಅಂತ ಇದ್ದಿತ್ತು, ನೀವು ಮಕ್ಕಳನ್ನು ಭಯದಿಂದಲ್ಲ ಭದ್ರತೆಯಿಂದ ಬೆಳೆಸಬೇಕು. ಗುಡ್ ಗುಡ್ ಗುಡ್. ಮಕ್ಕಳನ್ನು ಭಯದಿಂದಲ್ಲ ಭದ್ರತೆಯಿಂದ ಬೆಳೆಸಬೇಕು. ಸೊ ಈ ಥರದ ಈ ಟ್ಯೂನ್ ಎಲ್ಲ ಮತ್ತೆ ಇನ್ ಫ್ಯೂಚರ್ ನಿಮಗೆ ಬರ್ತದೆ. ಓವರ್ ಆಲ್ ಯು ಆರ್ ಟ್ಯಾಲೆಂಟೆಡ್, ಇಷ್ಟೇ ಹೇಳಬೇಕು. ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಕೆಲಸ ಮಾಡಬೇಕಷ್ಟೇ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್ ಸರ್. ಓಕೆ, ಈಗ ದಶಮಿ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರಾ ಏನು ಸರ್? ಓಕೆ, ಸ್ಕೂಲ್ಸಲ್ಲಿ 8ನಲ್ಲಿ ಇದ್ದೀರಿ. ನಿಮ್ಮ ಕಾನ್ಫಿಡೆನ್ಸ್ 9th 10thಗಿಂತ ಫಾರ್ ಬೆಟರ್ ಇದೆ. ಸೊ ನಿಮ್ಮನ್ನು ಸಿಲೆಕ್ಟ್ ಮಾಡದಿದ್ದರೆ ನಾನು ತಪ್ಪಿಸ್ತನಾಗುತ್ತೇನೆ. ದಶಮಿ, ನಿಮಗಿದು ವಿಜಯದಶಮಿ, ನೀವು ಆಯ್ಕೆಯಾಗಿದ್ದೀರಾ. ಥ್ಯಾಂಕ್ ಯು ಸರ್. ಎಸ್ ದಶಮಿ ಅವರೇ, ಇವತ್ತು ನಿಮಗೆ ವಿಜಯದಶಮಿ ಆಗಿದೆ. ಸೊ ಇನ್ನೊಂದು ವಿಜಯ ನಿಮಗೆ ಸಿಕ್ಕಿದೆ. ಸೊ ಕಂಗ್ರ್ಯಾಚುಲೇಷನ್, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಎಸ್ ವೀಕ್ಷಕರೇ, ದಶಮಿ ಶೆಟ್ಟಿ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಮುಂದಿನ ಸುತ್ತಿಗೆ ಪ್ರಿಪರೇಷನ್ ಕೂಡ ಅಷ್ಟೇ ಜೋಶಿಂದ ಇರಬೇಕು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಈಗಾಗಲೇ 3 ಸ್ಪರ್ಧಾಳುಗಳು ತಮ್ಮ ಚಾಕಚಕ್ಯತೆಯನ್ನು ತೋರಿಸಿದ್ದು, 2 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆ ಆಗಿದ್ದು, ಒಬ್ಬ ಸ್ಪರ್ಧಿ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದ್ರೆ ಇನ್ನಷ್ಟು ಸ್ಪರ್ಧಿಗಳ ಮಾತಿನ ಚಾಕಚಕ್ಯತೆಯನ್ನ, ಮಾತಿನ ವಾಕ್ಚಾತುರ್ಯವನ್ನು ನೋಡಬೇಕು. ಅದಕ್ಕಿಂತ ಮೊದಲು ಅಭಿವ್ಯಕ್ತ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, recline folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams.
Welcome to Lombard Memorial Group of Institutions, UDAPI, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here. ನಾನು ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರು ಬಿಡ್ಬೇಕಲ್ಲ. ಅದಕ್ಕೆ ಎಂತ ಟೆನ್ಷನ್ ಪಡೋದು, ನಾನಿಲ್ವೇನಾ? ನೀನಿದ್ದಿ, ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ಏ, ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere. ವಿರಾಮದ ಬಳಿಕ ಮತ್ತೊಮ್ಮೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದೀಗ ನೇರವಾಗಿ ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಮುಂದಿನ ಸ್ಪರ್ಧಿ ಋತ್ವಿ ಆರ್ ಪೂಜಾರಿ. ಋತ್ವಿ, ದ್ವಿತೀಯ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಸೊ ಹೇಗೆಲ್ಲ ಪ್ರಿಪರೇಷನ್ ಆಗಿದೆ? ಎಷ್ಟು ದಿನದಿಂದ ಪ್ರಿಪರೇಷನ್ ನಡೀತಾ ಇದೆ? 1 ವಾರದ ಹಿಂದೆ ಪ್ರಿಪರೇಷನ್ ಎಲ್ಲ ಆಗಿದೆ, ಮತ್ತೆ ಎಕ್ಸಾಮ್ಸ್ ಎಲ್ಲ ಬಂತು, ಮತ್ತೆ ಟೈಮಿಂಗ್ಸ್ ಎಲ್ಲ ಇಟ್ಟೆಲ್ಲ ಪ್ರಿಪರೇಷನ್ ಮಾಡಿ. ಅದಕ್ಕೂ ಇದಕ್ಕೂ ಎರಡಕ್ಕೂ ಟೈಮ್ ಕೊಟ್ಟು ಪ್ರಿಪೇರ್ ಮಾಡಿದ್ದೀರಿ. ಓಕೆ, ಹಾಗಾದ್ರೆ ಯಾವ ವಿಷಯದ ಕುರಿತಾಗಿ ಇವತ್ತು ಮಾತಾಡ್ತೀರಿ? ನಿರುದ್ಯೋಗದ ಸಮಸ್ಯೆ. ನಿರುದ್ಯೋಗದ ಸಮಸ್ಯೆ ಅದು ದೊಡ್ಡ ಸಮಸ್ಯೆ ಅಲ್ವಾ ಇವತ್ತು? ಸೊ ಕೆಲಸ ಸಿಗ್ತಾ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಹಾಗಾದ್ರೆ ಕೆಲಸಕ್ಕೆ ಹೋಗದಿದ್ದಂತಹ ಋತ್ವಿಯವರ ಬಾಯಲ್ಲಿ, ಯಾಕಂದ್ರೆ ಇನ್ನೂ ಕೂಡ ಎಜುಕೇಶನ್ ಅಲ್ಲೇ ತಾವಿದ್ದೀರಿ, ಸೊ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೆಲ್ಲ ಮಾತಾಡ್ತೀರಿ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಹಾಗಾದ್ರೆ ನಿರುದ್ಯೋಗದ ಸಮಸ್ಯೆ ಕುರಿತಾಗಿ ಋತ್ವಿ ಅವರು ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಋತ್ವಿ ಆರ್ ಪೂಜಾರಿ. ನನಗೆ ನನ್ನ ಹೆತ್ತ ತಾಯಿ ಎಷ್ಟು ಅಚ್ಚುಮೆಚ್ಚು, ನನ್ನ ಹೊತ್ತ ನೆಲವು ಅಷ್ಟೇ ಅಚ್ಚುಮೆಚ್ಚು. ಈ ಪುಣ್ಯ ಭೂಮಿ ಭಾರತಾಂಬೆಯ ಮಡಿಲಿನಲ್ಲಿ ಹುಟ್ಟಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಎಡವಿದರೆ ಆನೆಯು ಕೂಡ ಬೀಳುತ್ತದೆ ಎಂಬ ನಾಣ್ಣುಡಿಯಂತೆ ನಮ್ಮ ದೇಶವು ಹಲವಾರು ಮಹೋನ್ನತ ನಿದರ್ಶನಗಳಿಗೆ ಸಾಕ್ಷಿಯಾಗಿದ್ದರೂ ಸಹ ಕೆಲವೊಂದು ಸಮಸ್ಯೆಗಳಿಂದ ಹೊರಗುಳಿದಿಲ್ಲ ಎನ್ನುವುದು ದುಃಖಕರ ಸಂಗತಿ. ಅಂತಹ ಸಮಸ್ಯೆಗಳಲ್ಲಿ ಒಂದಾದ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಇಂದು ನಾನು ಮಾತನಾಡಲು ಬಯಸುತ್ತೇನೆ. ಒಬ್ಬ ವ್ಯಕ್ತಿಗೆ ಕೆಲಸ ಮಾಡಲು ಅರ್ಹತೆಗಳಿದ್ದು ಆ ವ್ಯಕ್ತಿಗೆ ಕೆಲಸ ಮಾಡಲು ಅವಕಾಶಗಳಿಲ್ಲದ ಪರಿಸ್ಥಿತಿಯನ್ನು ನಿರುದ್ಯೋಗ ಎಂದು ನಾನು ಅರ್ಥೈಸಿಕೊಂಡಿದ್ದೇನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆವಲ್ಲ, ಇಡೀ ರಾಷ್ಟ್ರದ ಮುಂದಿರುವ ಒಂದು ಗಂಭೀರ ಸವಾಲು. ಹಾಗಾದರೆ ನಮ್ಮ ದೇಶದಲ್ಲಿ ಯಾಕೆ ಉದ್ಯೋಗದ ಕೊರತೆ ಎದುರಾಗಿದೆ? ನಾವೆಲ್ಲ ಈಗಿನ ಶಿಕ್ಷಣ ಪಡೆಯುವುದರ ಉದ್ದೇಶವಾದರೂ ಏನು? ನಾಳೆ ನಮಗೆ ಕೆಲಸವಿಲ್ಲ ಎಂದ ಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಓದುವ ಅವಶ್ಯಕತೆಯಾದರೂ ಏನು ಎನ್ನುವ ಪ್ರಶ್ನೆ ನನ್ನ ಮನಸ್ಸಿನ ಪುಟದಲ್ಲಿ ಧೂಮಕೇತುವಂತೆ ಮಿಂಚಿ ಮರೆಯಾಯಿತು. ನಿಜ, ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆಗೆ ಬಹುಮುಖ್ಯವಾದ ಕಾರಣವೆಂದರೆ ಅದುವೇ ಅತಿಯಾದ ಜನಸಂಖ್ಯೆ. ಹೌದು, ಒಂದು ದೇಶದಲ್ಲಿರುವ ಸಂಪನ್ಮೂಲಗಳ ಪೂರೈಕೆಗಿಂತ ಉಪಯೋಗ ಹೆಚ್ಚಾದರೆ ಅದು ಸಮತೋಲನ ತಪ್ಪಿದ ವ್ಯವಸ್ಥೆ ಆಗುತ್ತದೆ. ಇದರಿಂದ ನಾವು ಬಡತನ, ಆಹಾರದ ಸಮಸ್ಯೆ, ಉದ್ಯೋಗ ಹೀಗೆ ಅಡಿಯಿಂದ ಮುಡಿಯವರೆಗಿನ ಎಲ್ಲ ಸಮಸ್ಯೆಗಳ ಬಲೆಯಲ್ಲಿ ಸಿಲುಕಿಕೊಂಡಿದ್ದೇವೆ. ಹಾಗಾದರೆ ಮುಂದೇನು? ನನ್ನ ಈ 13ನೇ ವಯಸ್ಸಿನಲ್ಲಿ ನಾನು ನಿರುದ್ಯೋಗ ಸಮಸ್ಯೆಯನ್ನು ಮಟ್ಟ ಹಾಕುತ್ತೇನೆ ಎಂದು ಸುಳ್ಳು ಆಶ್ವಾಸನೆ ನೀಡಲು ಬಯಸುವುದಿಲ್ಲ.
ಆದರೆ ನನ್ನಮ್ಮ ಒಬ್ಬ ಶಿಕ್ಷಕಿಯಾಗಿ ಹೇಳಿದ್ದೇನೆಂದರೆ, ನಾವು ಸುಮ್ಮನೆ ಓದುವ ಪುಸ್ತಕದ ಹುಳುವಾದರೆ ಪ್ರಯೋಜನವಿಲ್ಲ. ಶಿಕ್ಷಣದ ಮೂಲಕ ಜೀವನದ ಕೌಶಲ್ಯಗಳನ್ನು, ಮೌಲ್ಯಗಳನ್ನು ಅಳವಡಿಸಿಕೊಂಡು ಬೆಳೆಯಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಎಂತಹ ಸವಾಲು ಬಂದರೂ ನಾವು ಕುಗ್ಗುವುದಿಲ್ಲ. ನಾವು ಓದಿದ ಕೆಲಸವೇ ಆಗಬೇಕೆಂದು ಕೂರದೆ, ಎಂತಹ ಕೆಲಸವಾದರೂ ಅದನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಬಂದಾಗ ನೀನು ಒಬ್ಬ ಉದ್ಯೋಗಿ ಮಾತ್ರವಲ್ಲ, ಸಾವಿರಾರು ಜನರಿಗೆ ಉದ್ಯೋಗ ನೀಡಬಲ್ಲ ಒಬ್ಬ ಉತ್ತಮ ಉದ್ಯಮಿ ಕೂಡ ಆಗಬಲ್ಲೆ ಎಂದು ನನಗೆ ಆತ್ಮವಿಶ್ವಾಸ ನೀಡಿ ಪ್ರೇರಣೆ ನೀಡಿದ್ದನ್ನು ಇಲ್ಲಿ ಸ್ಮರಿಸುತ್ತೇನೆ. ಸ್ನೇಹಿತರೆ, ನಾವು ಕೇವಲ ಉದ್ಯೋಗವನ್ನು ಹುಡುಕುವವರಾಗದೆ ಉದ್ಯೋಗವನ್ನು ಸೃಷ್ಟಿಸುವರಾಗೋಣ. ಭಾರತವನ್ನು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿಸಲು ಕೈಜೋಡಿಸೋಣ. ದೇಶ ನನಗೇನು ಮಾಡಿದೆ ಎಂಬುದನ್ನು ಕಡೆಗಣಿಸಿ ದೇಶಕ್ಕಾಗಿ ನಾನೇನು ಮಾಡಿದ್ದೇನೆ ಎನ್ನುವ ಕಡೆ ವಿಚಾರ ಹರಿಸೋಣ ಎನ್ನುತ್ತಾ, ದೃಷ್ಟಿ ಬದಲಾದರೆ ದೃಶ್ಯವೂ ಬದಲಾದೀತು. ವಂದೇ ಮಾತರಂ. ಧನ್ಯವಾದಗಳು. ಋತ್ವಿ, ಮಾತಾಡ್ತಾ ಇರುವಾಗ ಇನ್ನಷ್ಟು ಕೇಳಬೇಕು ಅನಿಸ್ತಾ ಇತ್ತು, ಆದರೆ ಸಮಯದ ಮಿತಿಯೊಳಗೆ ಮಾತಾಡಿಬಿಟ್ರಿ. ಎಲ್ಲ ವಿಷಯ ಹೇಳಿಬಿಟ್ರೆ ಏನಾದರೂ ಪೆಂಡಿಂಗ್ ಇತ್ತಾ? ಎಲ್ಲ ಹೇಳಿಬಿಟ್ರಿ. ಓಕೆ, ಹಾಗಾದರೆ ನೇರವಾಗಿ ಜಡ್ಜಸ್ ಹತ್ರ ಕೇಳುವ ಏನು ಹೇಳ್ತಾರೆ ಅಂತ. ಎಸ್, ಅವಿನಾಶ್ ಕಾಮತ್ ಸರ್, ಹೇಗಿತ್ತು ಋತ್ವಿ ಅವರ ಮಾತುಗಳು? ಒಂದು ಮಗುವಿನಂತಹ ಮುಖ, ಮುಗ್ಧ ಮುಖ, ಚಂದ ಸ್ವೀಟ್ ಧ್ವನಿ, ಇದು ನಾನು ಫಸ್ಟ್ ಹೇಳಲೇಬೇಕು. ನಂಗೆ ಖುಷಿ ಆಯಿತು. ಒಳ್ಳೆ ಭಾಷೆ, ಒಳ್ಳೆ ಮಾತು, ಮತ್ತು ಒಳ್ಳೆ ವಿಷಯ, ಮತ್ತು ಅದನ್ನು ಪ್ರಸ್ತುತಪಡಿಸಿದ ರೀತಿ ಎಲ್ಲನೂ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಯು ಕ್ಯಾನ್ ಡೆಫಿನೆಟ್ಲಿ ಬಿ ಎ ಗುಡ್ ಸ್ಪೀಕರ್ ಇನ್ ಫ್ಯೂಚರ್, ಖಂಡಿತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ಟ್ಯಾಲೆಂಟ್ ಸ್ಕಿಲ್ ಎರಡೂ ನಿಮ್ಮಲ್ಲಿದೆ. ಬಟ್ ಋತ್ವಿ, ಸ್ವಲ್ಪ ಇನ್ನೊಂಚೂರು ನೀವು ಪ್ರೆಸೆಂಟೇಷನ್ ಕಡೆಗೆ ನೀವು ಗಮನ ಕೊಟ್ಟರೆ, ಗಮನ ಕೊಟ್ಟರೆ ನೀವು ಕೂಡ ಫೈನಲ್ಸಿಗೆ ಬರಬಹುದಾದಂಥ ಒಬ್ಬ ಕ್ಯಾಂಡಿಡೇಟ್. ಶೂರ್. ಓಕೆ, ಇನ್ನೊಂಚೂರು ಕಾನ್ಫಿಡೆನ್ಸಂಗೆ ನಿಲ್ಲಿಗಂಬ, ಹ್ಯಾಂಗೆ ನಿಲ್ಕ ಸಾಂಗೆ ಹಿಂಗೆ ಸ್ಮೈಲ್ ಇರ್ಕ. ಓಕೆ, ಹಿಂಗೆ ಸ್ಮೈಲ್ ಇರ್ಕ, ಫುಲ್ ಯಾವತ್ತೂ ಸ್ಮೈಲ್ ಇರ್ಕ ಹಿಂಗೆ. ಓಕೆ, ಆ್ಯಂಕರಿಂಗ್ ಮಾಡ್ತೀರಾ ಸ್ಕೂಲಂಗೆ? ಇಲ್ಲ. ಎಂತಕ್ಕೆ ಮಾಡಲಿಲ್ಲ? ಆ್ಯಂಕರಿಂಗ್ ಹಂಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಮತ್ತೆ ಯಾವ್ದ್ರಂಗೆ ಮಾತುಗಾರಿಕೆ ಹಂಗೆ ಇಂಟ್ರೆಸ್ಟ್ ಇದೆ? ಅಲೋಕೇಶನ್ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ, ಮತ್ತು ನಂಗೆ ಡ್ಯಾನ್ಸ್ ಆ ಥರದ್ದೆಲ್ಲ ಇಷ್ಟ. ಓಕೆ, ಅದೆಲ್ಲ ಇಷ್ಟ ಆಗಲಿ. ಸೊ ಓವರಾಲ್ ನನಗೆ ಈ ಪ್ರೆಸೆಂಟೇಷನ್ ಇಷ್ಟ ಆಯಿತು. ನಾನು ಕಂಟೆಂಟ್ ಬಗ್ಗೆ ಹೆಚ್ಚು ಮಾತಾಡಲ್ಲ, ಬಟ್ ಅವರ ಆ ಪ್ರಸ್ತುತಿ ನನಗೆ ತುಂಬ ಖುಷಿ ಕೊಡ್ತು. ಶಿ ಹ್ಯಾಸ್ ಟು ಬಿ ಅ ಲಿಟಲ್ ಮೋರ್ ಕಾನ್ಫಿಡೆಂಟ್, ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ, ವಿಚ್ ಶಿ ಕ್ಯಾನ್ ಈಸಿಲಿ ಡೂ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಅಲ್ವಿನ್ ದಂತಿ ಸರ್, ಹೇಗಿತ್ತು ಋತ್ವಿ ಅವರ ಮಾತುಗಳು? ಬಹಳ ಚೆನ್ನಾಗಿ ಹೇಳಿದ್ರಿ ನೀವು, ಎಲ್ಲ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ರಿ. ಈಗ ಇದು ಹೇಳಿ, ಈ ಗಾದೆ ಮಾತು ಕೇಳಿದ್ರೆ ಉದ್ಯೋಗಂ ಪುರುಷ ಲಕ್ಷಣಂ, ಅದನ್ನು ಒಪ್ಪುತ್ತೀರಾ ನೀವು? ಒಪ್ಪುತ್ತೀನಿ. ಹಾಗಾದ್ರೆ ನೀವು ವೇಸ್ಟ್ ಕಲಿಯೋದು. ಪುರುಷರಿಗೆ ಮಾತ್ರ ಉದ್ಯೋಗ ಇರಬೇಕಾ? ಇಲ್ಲ. ಮತ್ತೆ ಒಪ್ತೀರಂತ ಹೇಳಿದ್ರಿ, ಹುಡುಗಿ ಅಲ್ವಾ? ಅದು ಗಾದೆ ಕೊಟ್ಟದ್ದೇ ತಪ್ಪಲ್ವಾ? ಉದ್ಯೋಗಂ ಪುರುಷ ಲಕ್ಷಣಮಲ್ಲ, ಉದ್ಯೋಗಂ ಮನುಷ್ಯ ಲಕ್ಷಣಂ. ಮನುಷ್ಯರಾದರೂ ಹುಡುಗ ಆಗಲಿ ಹುಡುಗಿ ಆಗಲಿ ಉದ್ಯೋಗ ಎಂಬುದು ಬೇಕು. ಉದ್ಯೋಗವನ್ನು ಹುಡುಕಬಾರದು, ಉದ್ಯೋಗವನ್ನು ಸೃಷ್ಟಿಸಬೇಕು ಅಂತ ಹೇಳಿದ್ರಿ, ಅದು ವ್ಯಾಲಿಡ್ ಪಾಯಿಂಟ್. ಮತ್ತೊಂದು ಹೇಳಿದ್ರಲ್ಲ, ದೇಶವು ನನಗೇನು ಕೊಟ್ಟಿದೆ ಅಂತ ಹೇಳಿ ಕೇಳಬಾರದು, ನಾನೇನು ದೇಶಕ್ಕೆ ಕೊಟ್ಟಿದ್ದೇನೆ ಅಂತೇಳಿ ಕೇಳಬೇಕು. ಹಾಗೆ ಹೇಳದ್ದಲ್ದ, ಹಾಗೆ ಹೇಳದ್ದಲ್ಲ, ದೇಶ ನನಗೇನು ಮಾಡಿದೆ, ದೇಶ ನನಗೇನು ಮಾಡಿದೆ ಅಂತ ಹೇಳಿ ಕೇಳದೆ ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅಂತ. ಹಾಗಾದ್ರೆ ನಾವು ಏನು ಕೇಳುವುದೇ ಬೇಡವಾ? ಇಷ್ಟು ಟ್ಯಾಕ್ಸ್ ಕಟ್ತೇವೆ, ಇಷ್ಟು ಅವರು ಹೇಳಿದಂಥ ಎಲ್ಲದಕ್ಕೂ ಒಪ್ಕೊಳ್ತೇವೆ, ಪುನಃ ದೇಶ ಏನು ಮಾಡಿದೆ ಅಂತ ಕೇಳಬಾರ್ದ? ಸೊ ಹೀಗಿರುವಾಗ ಭಾಳ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹಾಕಿದ್ದೀರಿ, ಭಾಳ ಚೆನ್ನಾಗಿ ಹೇಳಿದ್ದೀರಿ, ಮತ್ತು ನಾವು ಮಾತನಾಡಿದಂಥ ವಿಚಾರಗಳಿಗೆ ಸಮರ್ಥನೆಯನ್ನು ಕೊಟ್ಟಿದ್ದೀರಿ, ಕೊಡಬೇಕು. ಇನ್ನೂ ಕೂಡ ನೀವು ಸಿಲೆಕ್ಟ್ ಆಗಿದ್ದೀರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದ. ಎಸ್, ಕಂಗ್ರ್ಯಾಚುಲೇಷನ್ ಋತ್ವಿ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಹೇಗನಿಸ್ತಾ ಇದೆ? ತುಂಬ ಖುಷಿಯಾಗಿದೆ. ಸೊ ನಮ್ಮ ಜಡ್ಜಸ್ ಏನೆಲ್ಲ ಹೇಳಿದ್ರು ಅದನ್ನು ಮುಂದಿನ ಸುತ್ತಿಗೆ ಅದನ್ನು ಕರೆಕ್ಷನ್ ಮಾಡಿಕೊಂಡು
ಸೊ ಪ್ರಿಪೇರ್ ಆಗಬೇಕು. ಓಕೆ, ಎಸ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಋತ್ವಿ, ಥ್ಯಾಂಕ್ ಯು ಸೋ ಮಚ್. ಋತ್ವಿ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಗೊಂಡಿದ್ದಾರೆ. ಹಾಗಾದರೆ ಈ ಸಂಚಿಕೆಯ ಕೊನೆಯ ಸ್ಪರ್ಧಿಯನ್ನು ನಾವೀಗ ಸ್ವಾಗತಿಸುವಂಥ ಸಮಯ. ಈ ಸಂಚಿಕೆಯಲ್ಲಿ ಈಗಾಗಲೇ 3 ಸ್ಪರ್ಧಿಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಒಬ್ಬರು ಸ್ಪರ್ಧಿ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ ಅನ್ನೋದನ್ನು ನಾವುಗಳು ಕಾದು ನೋಡಬೇಕು. ಹಾಗಾದರೆ ಇದೀಗ ನಮ್ಮ ಮುಂದೆ ಸ್ಮೃತಿ ಶೆಟ್ಟಿ. ಸ್ಮೃತಿ ಅವರೇ, ಸೆಕೆಂಡ್ ರೌಂಡ್ಗೆ ಫುಲ್ ರೆಡಿ ಆಗಿದ್ದೀರಿ? ಹಾಂ, ನಾನು ರೆಡಿ ಆಗಿದ್ದೇನೆ. ಏನು ಡೌಟ್ ಇಲ್ಲ? ಇಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ? ನಾನು ಪರಿಸರ ಮಾಲಿನ್ಯ, ಭಾರತದಲ್ಲಿನ ಪರಿಸರ ಮಾಲಿನ್ಯದ ಬಗ್ಗೆ. ಓಕೆ, ಸೊ ಫಸ್ಟ್ ಸುತ್ತಿಗಿಂತ ಈ ಸುತ್ತಿಗೆ ಏನೆಲ್ಲ ಚೇಂಜಸ್ ಮಾಡ್ಕೊಂಡು ಬಂದಿದ್ದೀರಿ? ಒಂದಷ್ಟು ಜಡ್ಜಸ್ ಕಮೆಂಟನ್ನು ಕೇಳಿದ್ದೀರಿ. ಸೊ ಏನೆಲ್ಲ ಚೇಂಜಸ್ ಇದೆ ಈಗ? ಲಾಸ್ಟ್ ಟೈಮ್ ಸ್ವಲ್ಪ ಬೇರೆಯವರ ಹತ್ರ ಜಾಸ್ತಿ ನಾನು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಈ ಸತಿ ನನಗೆ ಪರಿಸರ ಮಾಲಿನ್ಯ ತುಂಬ ಸತಿ ನಾನು ಮಾಡಿದ್ದೀನಿ ಅದ್ರ ಬಗ್ಗೆ ಸ್ಪೀಚ್. ಅದಕ್ಕೆ ನನ್ನದೇ ಸ್ವಂತ ಮಾಡಿಕೊಂಡು ಮತ್ತು ಸ್ವಲ್ಪ ಕರೆಕ್ಷನ್ ಸಮಾನತೆ ಮಾಡಿಕೊಂಡು ನಾನು ಮಾಡಿದ್ದೇನೆ ಈ ಸತಿ ಸ್ಪೀಚ್. ಓಕೆ, ಹೀಗೆ ಕಾನ್ಫಿಡೆನ್ಸ್ ಸ್ಪೀಚ್ನಲ್ಲಿ ಕೂಡ ಇದೆ ಹಾಗಾದರೆ. ಎಸ್, ಹಾಗಾದರೆ ಸ್ಮೃತಿ ಶೆಟ್ಟಿ ಅವರು ಪರಿಸರ ಮಾಲಿನ್ಯದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಬನ್ನಿ ವೀಕ್ಷಕರೇ, ಪರಿಸರ ಮಾಲಿನ್ಯದ ಕುರಿತಾಗಿ ಏನು ಮಾತಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಗೌರವಾನ್ವಿತ ತೀರ್ಪುಗಾರರಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾನು ನಿಮ್ಮೆಲ್ಲರ ಗಮನವನ್ನು ನಮ್ಮೆಲ್ಲರ ಉಳಿವಿಗೆ ಸಂಬಂಧಪಟ್ಟಂತಹ ಒಂದು ಗಂಭೀರವಾದ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಅದೇ ಭಾರತದಲ್ಲಿನ ಪರಿಸರ ಮಾಲಿನ್ಯ. ನಮ್ಮ ದೇಶವು ಗುಡ್ಡ ಬೆಟ್ಟಗಳ ಸಾಲು, ಹಸಿರಿನ ಹೊದಿಕೆ. ನಮ್ಮ ದೇಶದ ಸೊಬಗು ಪರಿಸರಕ್ಕೆ ನಿಧಿಯಾಗಿದೆ. ಇದು ನಮ್ಮ ಭೂಮಿ ಮಾತೆಯು ನಮಗೆ ಕೊಟ್ಟಂತಹ ಅತ್ಯಮೂಲ್ಯವಾದ ಕೊಡುಗೆಯಾಗಿದೆ. ಹಸಿರು ಉಸಿರನ್ನು ಹೊಸಕಿ ಹಾಕಿ ಬಿಸಿಯ ಉಸಿರನ್ನು ಬಿತ್ತಿ ಬೆಳೆಸಿ ಸುಟ್ಟು ಹಾಕಿದ ಕಾಡಿನ ಬೂದಿಯಲ್ಲಿ ಸುಖವ ಹುಡುಕುವ ಮತಿಗೇಡಿ ಮಾನವನಿಗೆ ಮುಂದೆ ಉಸಿರೇ ಇಲ್ಲದ ಜಗವೇ ಗತಿ. ಇದು ನಮ್ಮ ಮುಂದಿನ ಭಾರತದ ಪರಿಸ್ಥಿತಿಯಾಗಿರುತ್ತದೆ. ನಾವು ಕಾಡು ಉಳಿಸಿ ನಾಡು ಬೆಳೆಸಿ ಎಂದು ಕೇವಲ ಪುಸ್ತಕಗಳಲ್ಲಿ ಓದುತ್ತಿದ್ದೇವೆ ಹೊರತು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿಲ್ಲ. ಅದರ ಬದಲಿಗೆ ನಾವು ಪರಿಸರಕ್ಕೆ ಕೇವಲ ಪ್ಲಾಸ್ಟಿಕ್ ಕಸಗಳನ್ನು, ವಿಷದ ಹೊಗೆಗಳನ್ನು ಹಾಗೂ ರಾಸಾಯನಿಕಗಳನ್ನು ನೀಡುತ್ತಿದ್ದೇವೆ. ಅಷ್ಟೇ ಏಕೆ, ನಾವು ಕುಡಿಯುವ ನೀರನ್ನು ವಿಷವಾಗಿಸುತ್ತಿದ್ದೇವೆ, ಉಸಿರಾಡುವ ಗಾಳಿಯನ್ನು ಸುಡುತ್ತಿದ್ದೇವೆ. ನಾವು ಕಾಡುಗಳನ್ನು ಕಡಿದು ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಕಾರ್ಖಾನೆಗಳನ್ನು ಹಾಗೂ ಕಾಂಕ್ರೀಟ್ ರೋಡ್ಗಳನ್ನು ನಿರ್ಮಿಸುತ್ತಾ ಐಷಾರಾಮಿಯಾದಂತಹ ಜೀವನವನ್ನು ನಾವು ನಮ್ಮ ದೇಶದಲ್ಲಿ ಬದುಕುತ್ತಿದ್ದೇವೆ. ಪ್ರತಿಯೊಂದು ದೇಶವೂ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು. ಆದರೆ ಈ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ನಾವು ನಮ್ಮ ದೇಶದ ಪರಿಸರವನ್ನು ನಾಶ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಾವು ಪ್ರಾಣಿ ಪಕ್ಷಿಗಳ ಮನೆಯನ್ನೆಲ್ಲ ನಾಶ ಮಾಡಿದ್ದೇವೆ. ನೆನಪಿರಲಿ, ಮುಂದೊಂದು ದಿವಸ ನಮಗೆ ಈ ಭೂಮಿಯ ಮೇಲೆ ನೆಲ ಇಲ್ಲದಂತಾಗಬಹುದು. ಇದು ಕೇವಲ ಪರಿಸರ ಮಾಲಿನ್ಯವಲ್ಲ, ಇದು ಮಾನವನು ತನ್ನ ಉರುಳನ್ನು ತಾನೇ ಬಿಗಿದುಕೊಳ್ಳುವಂತಹ ಕ್ರಿಯೆ. ಪ್ರತಿಯೊಂದು ಕೂಡ ನಾವು ನೆನಪಿರಬೇಕು. ಮುಂದಿನ ದಿನದಲ್ಲಿ ನಮಗೆ ಕೋಟಿ ಹಣವಿರಬಹುದು, ಆದರೆ ಆ ಹಣದಿಂದ ನಾವು ಒಂದು ತೊಟ್ಟು ಶುದ್ಧ ನೀರನ್ನಾಗಲಿ ಅಥವಾ ಶುದ್ಧ ಗಾಳಿಯನ್ನಾಗಲಿ ಕೊಂಡುಕೊಳ್ಳಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಹಾಗೆಯೇ ರಾಷ್ಟ್ರಕವಿಗಳಾದ ಕುವೆಂಪು ಅವರು ಮತ್ತು ಡಾಕ್ಟರ್ G.S. ಶಿವರುದ್ರಪ್ಪನವರು ವರ್ಣಿಸಿರುವಂತಹ ಸುಂದರವಾದ ಪರಿಸರವನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ನಾನು ನನ್ನ ಮನೆಯ ಸುತ್ತಮುತ್ತ, ಶಾಲೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಗಿಡ ಮರಗಳನ್ನು ಬೆಳೆಸುವಂತ ಕೆಲಸವನ್ನು ಕೂಡ ಮಾಡುತ್ತಿದ್ದೇನೆ. ಇದು ನನ್ನಿಂದ ಸಾಧ್ಯ. ನಮ್ಮ ಊರನ್ನು ಅಭಿವೃದ್ಧಿಗೊಳಿಸುವುದು ನಮ್ಮಿಂದ ಸಾಧ್ಯ. ಹಾಗೆ ನಮ್ಮ ಇಡೀ ಭಾರತ ದೇಶವನ್ನು ಸ್ವಚ್ಛಗೊಳಿಸಲು ನಮ್ಮೆಲ್ಲರಿಂದ ಸಾಧ್ಯ. ಇದಕ್ಕೆ ಉದಾಹರಣೆಯಾಗಿ ಸಾಲು ಮರದ ತಿಮ್ಮಕ್ಕನವರು, ಇವರ ಸಾಧನೆ ಹಾಗೂ ಸುಂದರ್ಲಾಲ್ ಬಹುಗುಣ ಇವರು ಮಾಡಿದಂತಹ ಪರಿಸರ ಹೋರಾಟ ಇವೆಲ್ಲವೂ ನಮಗೆ ಸ್ಫೂರ್ತಿಕರವಾಗಿದೆ. ಕೊನೆಯದಾಗಿ, ನನ್ನಿಂದ ಈ ಪರಿಸರ ಮಾಲಿನ್ಯವನ್ನು ಎಷ್ಟು ತಡೆಗಟ್ಟಲು ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಅದರೊಂದಿಗೆ ಸರ್ಕಾರದ ರಾಜಕಾರಣಿಗಳು ಹಾಗೂ ಗ್ರಾಮದ ಗೌರವಾನ್ವಿತ ವ್ಯಕ್ತಿಗಳು ಸಾರ್ವಜನಿಕರಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಅರಿವನ್ನು ಮೂಡಿಸಿದಾಗ ಮಾತ್ರ ನಾವು ನಮ್ಮ ಭಾರತ ದೇಶವನ್ನು ಕಾಪಾಡಲು ಸಾಧ್ಯ. ಪರಿಸರ ಮಾಲಿನ್ಯವನ್ನು ನಿಲ್ಲಿಸಿ ಭವಿಷ್ಯವನ್ನು ಸುಧಾರಿಸಿ ಹಾಗೂ ಪರಿಸರವನ್ನು ರಕ್ಷಿಸಿ ಮತ್ತು ಪರಿಸರವನ್ನು ಉಳಿಸಿ. ಧನ್ಯವಾದಗಳು. ಸ್ಮೃತಿ ಅವರೇ, ಹೇಗನಿಸ್ತು ಭಾಷಣ?
ನನಗೆ ನನ್ನದು ಟಂಗ್ ಟರ್ನ್ ಆಗಿಲ್ಲ, ಸ್ವಲ್ಪ ದದ್ದು ಮಾತಾಡಿದೆ. ಬಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಹೇಗೆ ಅನ್ಸ್ಕೊಂಡಿದ್ದೆ ಹಾಗೆ ಹೇಳಿದ್ದೇನೆ. ಹಾಗೆ ಹೇಳಿದಿರಿ, ಏನು ಕೂಡ ಡೌಟ್ಸ್ ಇಲ್ಲ, ಎಲ್ಲ ಪ್ರೆಸೆಂಟೇಷನ್ ಮಾಡಿದಿರಿ. ಓಕೆ, ಹಾಗಾದ್ರೆ ಜಡ್ಜಸ್ಗೆ ನೀವು ಮಾಡಿದಂಥ ಭಾಷಣ ಅವರಿಗೆ ರೀಚ್ ಆಗಿದೆ, ಅವರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳುವಂಥ ಟೈಮ್. ಎಸ್, ಅಲ್ವಿನ್ ದಂತಿ ಸರ್, ಹೇಗಾಯಿತು ಸ್ಮೃತಿ ಅವರ ಮಾತುಗಳು? ಶೆಟ್ರ ನಮಸ್ತೆ. ನಮಸ್ತೆ. ಎಂಜೋಲ್ಲರ್ ಯಾನು ಹುಷಾರಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಆ್ಯಂಪಲ್ ಆಫ್ ಆಪರ್ಚುನಿಟಿ ಇತ್ತು ಟಾಪಿಕ್ ಸೆಲೆಕ್ಟ್ ಮಾಡಲಿಕ್ಕೆ. ಭಾರತದಲ್ಲಿರುವಂಥ ಸಮಸ್ಯೆಗಳು, ನಮ್ಮ ದೇಶದಲ್ಲಿರುವಂಥ ಸಮಸ್ಯೆಗಳು, ಈ ಪರಿಸರದ ಸಮಸ್ಯೆ ಒಂದು 4th ಸ್ಟ್ಯಾಂಡರ್ಡ್ನಲ್ಲಿ ಶುರು ಆಗಿದೆ. ಹೌದು. ಪರಿಸರ ಪರ್ಯಾವರಣ ಪ್ರದೂಷಣ ಇದೇ ಆಯಿತು. ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್, ಜನಸಂಖ್ಯಾ ಸ್ಫೋಟ, ಭ್ರಷ್ಟಾಚಾರ, ಇದು ಕೇಳಿ 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 ಈಗ ಸಾಕಾಗಿದೆ. ಜರ ಹಟ್ಕೆ ಸ್ವಲ್ಪ ಬೇರೆ ಕೊಡಬೇಕು. ನೀವು ತೆಗೆದುಕೊಂಡಂಥ ಆಯ್ಕೆ ಮಾಡಿದಂಥ ವಿಚಾರ ತೀರ ಸರಳವಾಗಿರುವಂಥದ್ದು ಅಥವಾ ಸಾಮಾನ್ಯವಾಗಿರುವಂಥದ್ದು, ಅದರಲ್ಲಿ ಕೊಂಡೋದಂಥ ವಿಚಾರಗಳು ಒಳ್ಳೆದಿದೆ. ಆ್ಯಕ್ಚುಲಿ ಅದು ನನ್ನ ಅಮ್ಮ ಸೆಂಡ್ ಮಾಡಿದ್ದು. ನನಗೆ ಗೊತ್ತು, ನಾನು ತುಂಬ ಸತಿ ಮಾಡಿದ್ದೆ, ಅದಕ್ಕೆ ಅಮ್ಮ ಸೆಂಡ್ ಮಾಡಿದ್ರು. ಮತ್ತೆ ನಾವು ಡಿಫ್ರೆಂಟ್ ಆಗಿ ಟಾಪಿಕ್ಸ್. ಅಮ್ಮ ಇಲ್ಲಿ ಇರುವುದು? ಅಮ್ಮ ನನ್ನ ಮನೆಯಲ್ಲಿ ಇರುವುದು. ಈ ರೂಮಿನಿಂದ ಆ ರೂಮಿಗೆ ಸೆಂಡ್ ಮಾಡೋದಾ? ಇಲ್ಲ, ಅವತ್ತು ನಾನು ಇರಲಿಲ್ಲ ಮನೆಯಲ್ಲಿ. ಹಾಗೆ ಸೆಂಡ್ ಮಾಡಿದ್ರು. ಓಕೆ, ಅರವಳ್ಳಿ ಬೆಟ್ಟದ ಬಗ್ಗೆ ಏನಾದರೂ ಹೇಳ್ಬೋದಾ? ಅರವಳ್ಳಿಯ ಬಗ್ಗೆ ಏನು ಕೇಳಿದ್ರ? ನಾನು ಕೇಳಿಲ್ಲ. ಮತ್ತೆ ಪರಿಸರದ ಬಗ್ಗೆ ಏನು ಮಾತನಾಡಿ ಏನು ಪ್ರಯೋಜನ? ದ ರೆಲೆವೆಂಟ್ ಥಿಂಗ್, ಅರವಳ್ಳಿ ಬೆಟ್ಟ ಅಂತ ಇದೆ. ಇವತ್ತು ಹೋಗಿ ಮ್ಯಾಪ್ನಲ್ಲಿ ಹುಡುಕಿ, ಇಂಡಿಯಾದಲ್ಲಿ ಎಲ್ಲಿದೆ, ಸೌತ್ ಇಂಡಿಯಾದಲ್ಲಿ ಇದೆಯಾ, ನಾರ್ತ್ ಇಂಡಿಯಾದಲ್ಲಿ ಇದೆಯಾ, ಅದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡು. ಬಟ್ ಸ್ವಲ್ಪ ಗಡಿಬಿಡಿ ಆಗ್ತೀರಿ ನೀವು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕನ್ಫ್ಯೂಷನ್ ಎಲ್ಲ ಆಗಬೇಡಿ. ಮ್ಯಾಥ್ಸ್ನಲ್ಲಿ ಮತ್ತು ಟ್ಯಾಲಿ ಬರದಿದ್ದರೆ ಉಳಿದ ಎಲ್ಲ ಸಮ್ಸ್ಗಳೆಲ್ಲ ಹೋಗ್ತವೆ. ಅರ್ಥ ಆಯಿತು? ಹಾಂ, ಆರ್ ಒಂದು ಪೋಂಡು. ದ ಇಂಪ್ಯಾಕ್ಟ್ ಶುಡ್ ನಾಟ್ ಫಾಲ್ ಆನ್ other question answers, but the presentation, boldness, your voice, your especially the eyes of Nagavalli, beautiful. ಅದು ಒಳ್ಳೆ ರೀತಿಯಲ್ಲಿ ಫ್ಲೋ ಆಗ್ತಿತ್ತು ಜಸ್ಟಸ್ನೊಟ್ಟಿಗೆ. ಬ್ಯೂಟಿಫುಲ್. ನಿಮ್ಮ ಅಟೈರ್, ನಿಮ್ಮ ಲುಕ್ಕು, ಅದು ಸ್ಪೀಚಿಗೆ ಹೇಳಿ ಮಾಡಿದಂತೆ ಇದೆ. ಥ್ಯಾಂಕ್ ಯು. ಸೊ ಏನು ಹೇಳಿದ್ರೆ ಗೊತ್ತಾಯ್ತು, ಕ್ಲಿಯರ್ ಆಯ್ತು ಈಗ ಒಂದು ಸಲಕ್ಕೆ. ಎಸ್, ಅವಿನಾಶ್ ಕಾಮತ್ ಸರ್. ಈ ಕೆಲವು ಸಲ ಈ ಲಾಸ್ಟಲ್ಲಿ ಸ್ವಲ್ಪ ಆಚೆ ಈಚೆ ಆಯಿತು, ಅಂದರೆ ಲಾಸ್ಟ್ ಸೆಂಟೆನ್ಸಲ್ಲಿ ಟಂಗ್ ಟ್ವಿಸ್ಟ್ ಆಯಿತು. ಅದು ಬೇರೆ ಬೇರೆ ಕಾರಣಗಳಿಗೆ ಆಗುತ್ತೆ ಖಂಡಿತವಾಗಿ. ಒಂದು ಪ್ಲಸ್ ಇನ್ನೊಂದು ಏನಂತಂದರೆ, ನಾವು ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೇವೆ, ಬಟ್ ನಾವು ಹೇಳುವಾಗ ಇನ್ನೇನೋ ಬಂದಿರ್ತದೆ. ಅದು ನಮ್ಗೆ ಆಗ ಸ್ಟೇಜ್ ಮೇಲೆ ಅಥವಾ ಇನ್ಯಾವುದೋ ಇದರಲ್ಲಿ ಗೊತ್ತಾಗೋದಿಲ್ಲ. ಅಲ್ಲಿ ಮುಗಿಸಿ ನಾವು ವಾಪಸ್ ಬಂದ ಮೇಲೆ ವಿಡಿಯೋ ನೋಡಿದಾಗ ಅಥವಾ ಯಾರೋ ಹೇಳಿದಾಗ ಗೊತ್ತಾಗ್ತದೆ ನಾನು ಹೀಗೆ ಮಾತಾಡಿದ್ದೆ ಅಂತ. ಇಟ್ ಹ್ಯಾಪನ್ಸ್. ಅಂದರೆ ಈ ಸ್ಪೀಕಿಂಗ್ ಇದರಲ್ಲಿ ಇದು ಸಾಮಾನ್ಯವಾಗಿ ಆಗುತ್ತೆ, ಅದು ನಿಮಗೆ ಗೊತ್ತಿರಲಿ ಅಂತ. ಗೊತ್ತಿರೋದ್ರಿಂದ ಏನಾಗ್ತದೆ, ನಾವು ನೆಕ್ಸ್ಟ್ ಟೈಮ್ ಆ ತಪ್ಪನ್ನು ಮಾಡೋದು ಕಡಿಮೆ ಆಗ್ತದೆ. ಇನ್ನುಳಿದಿದ್ದನ್ನು ಅಲ್ವಿನ್ ಸರ್ ಹೇಳಿದ್ದಾರೆ. ಆಲ್ ದಿ ಬೆಸ್ಟ್ ಟು ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ಮೃತಿ, ಏನು ಅನ್ನಿಸ್ತಾ ಇದೆ? ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತೀರಿ, ವೇಟಿಂಗ್ ಲಿಸ್ಟ್ ಏನು ಅನ್ನಿಸ್ತಾ ಇದೆ? ನನಗೆ ಖುಷಿ ಆಯಿತು. ಅವರ ಹೇಳಿದ ಪಾಯಿಂಟ್ಸನ್ನು ನಾನು ಇನ್ಕ್ಲೂಡ್ ಮಾಡ್ತೇನೆ. ಮತ್ತೆ ಬಿಕ್ಕಿದ ಅವರ ಮೇಲೆ ಬಿಟ್ಟದ್ದು. ಓಕೆ, ಅಲ್ವಿನ್ ಸರ್, ಸ್ಮೃತಿ ಶೆಟ್ಟಿ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಏನು? ಓಕೆ, ನೀವು ಅವಿನಾಶ್ ಸರನ್ನು ಸೇಫ್ ಮಾಡ್ತೀರಿ. ಇದು ಚದುರಂಗದ ಆಟದಲ್ಲಿ ನನ್ನನ್ನು ಸಿಕ್ಕಿಸಿ ಹಾಕ್ತೀರಿ. ಬೈದು ಹೋಗೋದು ನಮ್ಮನ್ನು. ಎಂತ ಕೇಳಿದ್ರು ಕೂಡ ಉತ್ತರ ಇದೆ. ನಿಮ್ಮನ್ನು ಟೆನ್ಷನ್ನಿಂದ ಹೊರಗೆ ತರುವಂಥ ಒಂದು ಉಪಾಯ ನಮ್ಮದು. ಭಾಳ ಚೆನ್ನಾಗಿ ಹೇಳಿದಿರಿ. ಸೊ ಅವಿನಾಶ್ ಸರ್ ನಾನು ಹೇಳಿದಂಥ ಕೆಲವು ಟಿಪ್ಸ್ಗಳನ್ನು ತೆಗೆದುಕೊಳ್ಳಿ. 8ನಲ್ಲಿ ಇದ್ದೀರಿ ನೀವು, ಇನ್ನೂ ತುಂಬ ನಿಮಗೆ ಆ್ಯಂಪಲ್ ಆಫ್ ಆಪರ್ಚುನಿಟೀಸ್ ಬರ್ತವೆ. ಸೊ ನೀವು ಒಂದು ಸ್ಟಾರ್ ಆಗ್ತೀರಿ. ಕಾರ್ಕಳದಲ್ಲಿ ಒಂದು ಸ್ಟಾರ್. ಊರು ಯಾವುದು? ಮಿಯಾರ್. ಹಾಂ, ಸದ್ಯಕ್ಕೆ ನಿಮ್ಮನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ಶುಭ ಸುದ್ದಿ ಬರ್ಬೋದು ಸ್ಟುಡಿಯೋದಿಂದ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಸ್ಮೃತಿ ವೇಟಿಂಗ್ ಲಿಸ್ಟ್ನಲ್ಲಿದ್ದೀರಿ, ಕಾಯ್ತಾ ಇರಿ ಶುಭ ಸುದ್ದಿಗೋಸ್ಕರ. ಸೊ ಏನಾಗ್ತೀರಿ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ತಮಗೆ ಗೊತ್ತಾಗ್ತದೆ. ಎಸ್, ಹೋಪ್ ಫಾರ್ ದ ಬೆಸ್ಟ್. ಒಂದು ವೇಳೆ ಸೆಲೆಕ್ಟ್ ಆದರೆ ಮುಂದಿನ ಸುತ್ತಿಗೆ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಿ ಬರಬೇಕು. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಈಗಾಗಲೇ 3 ಸಂಚಿಕೆಗಳಲ್ಲಿ ಇಲ್ಲಿಯವರೆಗೆ 15 ಜನ ಸ್ಪರ್ಧಾಳುಗಳು ತಮ್ಮ ವಾಕ್ಚಾತುರ್ಯವನ್ನು ತೋರಿಸಿದ್ದಾರೆ. ನಿರ್ಣಾಯಕರ ಬಳಿ ಕೇಳಬೇಕು, 15 ಸ್ಪರ್ಧಿಗಳ ವಾಕ್ಚಾತುರ್ಯ ಯಾವ ರೀತಿಯಲ್ಲಿತ್ತು, ಸ್ಪರ್ಧಾ ಕಣದಲ್ಲಿ ಯಾವ ರೀತಿಯಲ್ಲಿ ಪಾಲ್ಗೊಂಡ್ರು, ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಅವರ ನಿರೀಕ್ಷೆಗಳಿದ್ದಾವೆ ಎಲ್ಲವನ್ನ ನಾವುಗಳು ಕೇಳಬೇಕು. ಎಸ್, ಅಲ್ವಿನ್ ದಂತಿ ಸರ್. ಅವಿನಾಶ್ ಸರ್, ಇದು ಒಂದು ಹೊಸ ರಿಯಾಲಿಟಿ ಶೋ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಭಾಷಣದಲ್ಲಿಯೂ ಕೂಡ ರಿಯಾಲಿಟಿ ಶೋಸ್ ಆಗುತ್ತೆ,
ಅದಕ್ಕೆ ಇಷ್ಟು ಒಳ್ಳೆಯ ಸೋಷಲ್ ಮೀಡಿಯಾದಲ್ಲಿ ಸ್ಪಂದನೆ ಸಿಗುತ್ತೆ, ಒಂದು ಒಳ್ಳೆ TRP ಸಿಗುತ್ತೆ, ಏನಾದರೂ ಯೋಚನೆ ಮಾಡಿದರೆ? ಇಲ್ಲ, ಖಂಡಿತ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೇ ನಂಗೆ ಗೊತ್ತಾಗಿದ್ದು ಈ ಥರ ಒಂದು ನಡೀತಾ ಇದೆ ಅಂತ. ಇದೊಂದು ಹೊಸ ಪ್ರಯತ್ನ ದೈಜ್ ವರ್ಲ್ಡ್ ಮಾಡ್ತಾ ಇರೋಂಥದ್ದು. ಒಂದು ಬಿಗ್ ಅಪ್ರಿಸಿಯೇಷನ್ ಇದಕ್ಕೆ, ಅಷ್ಟು ಮಾತ್ರ ಹೇಳ್ಬೋದು. ಎಸ್. ಈಗ ನಿಮ್ಮ ಟಿಪ್ಸ್ ಏನು? ಅಂದರೆ ಅವ ಕಾಂಪಿಟೇಷನ್ಗೆ ಬಂದು ಕ್ಯಾಮರಾದ ಮುಂದೆ ನಿಂತ್ಕೊಳ್ಳುವಾಗಲೇ ಒಂದು ಭಾಷಣಕಾರನಾಗಬೇಕಾ ಅಥವಾ ಯಾವಾಗಲೂ ಅದರ ಬಗ್ಗೆ ಥಿಂಕ್ ಮಾಡಬೇಕು? ನಿಮ್ಮ ಒಂದು ಟಿಪ್ಸ್ ಏನು? ಸರ್, ನಂಗೆ ಅನಿಸಿದ್ದು ಅದಕ್ಕೂ ಮುಂಚೆ ಈಗ ನಾವು ಸೆಕೆಂಡ್ ರೌಂಡಲ್ಲಿ ನೋಡಿದಂಥ ಕಂಟೆಸ್ಟೆಂಟ್ಸ್ ಇದ್ದಾರಲ್ಲ, ಒಬ್ರಿಗಿಂತ ಒಬ್ಬರು ಬಿಗಿದ್ರು ಅಲ್ಲ, 15 ಜನರಲ್ಲಿ ಒಬ್ಬೊಬ್ಬರು ಅವರವ್ರದ್ದೇ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ನಾವು ಈಗ ಆ ಮೂಮೆಂಟಲ್ಲಿ ಹೇಗೆ ಏನಾಗಿದೆ ಅನ್ನೋದನ್ನು ಮಾತ್ರ ನೋಡೋದ್ರಿಂದ, ಪರ್ಟಿಕ್ಯುಲರ್ಲಿ ಸೆಕೆಂಡ್ ರೌಂಡಲ್ಲಿ ತುಂಬ ಡಿಫ್ರೆಂಟ್ ಅಂತ ಒಂದು ಸ್ವಲ್ಪ ವೈಬ್ರೆನ್ಸಿ ಇತ್ತು ಇದಂತ ನಂಗೆ ಅನ್ಸುತ್ತೆ. ನೆಕ್ ಟು ನೆಕ್ ಕಾಂಪಿಟೇಷನ್ ಇತ್ತು, ಅದು ಇತ್ತಿತ್ತು. ಆಮೇಲೆ ಒಬ್ಬ ಮಾತುಗಾರ ಅಂತಂದರೆ ಅವ್ರ ಮೇಲೆ ಜನ ತುಂಬ ನಿರೀಕ್ಷೆ ಇಟ್ಟಿರ್ತಾರಲ್ವ, ಇವ್ರ ಮಾತು ಅಂದರೆ ಕೇಳಬೇಕು, ಒಂದು ಇನ್ಸ್ಪಿರೇಷನ್ ಸಿಗಬೇಕು ಅಂತ. ನನಗನ್ಸೋದು ಏನಂತಂದರೆ ಅವ್ರು ಬರೋದು, ಆಮೇಲೆ ಅವ್ರು ಬರುವ ರೀತಿ ಕೂಡ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಆ 3 ನಿಮಿಷ ಅವ್ರು ಏನು ಮಾತಾಡ್ತಾರೆ, ಓಕೆ, ಅವರಲ್ಲಿ ಸ್ಪರ್ಧಾಳುವಾಗಿರ್ತಾರೆ. ಮುಗಿಸಿದ ನಂತರದ ಅಲ್ಲೊಬ್ಬ ಅವ್ರು ಇನ್ನೊಬ್ಬ ವ್ಯಕ್ತಿಯಾಗಿರ್ತಾರೆ. ಸೊ ಅದು ಸಹಿತ ಬಹಳ ಮುಖ್ಯ ಆಗುತ್ತೆ ಟು ದಿ ಕಾಂಟೆಸ್ಟೆಂಟ್ಸ್ ಅಂತ ನಂಗೆ ಅನಿಸುತ್ತೆ. ಎಸ್. ಈಗ ಫಸ್ಟ್ ಸೆಲೆಕ್ಷನ್ ರೌಂಡ್ನಲ್ಲಿ ಎಲ್ಲ ಟಿಪಿಕಲ್ ಈ ಯೂಟ್ಯೂಬ್ ಭಾಷಣಗಾರರನ್ನು ನೋಡಿಕೊಂಡು ಇಮಿಟೇಟ್ ಮಾಡಿಕೊಂಡು ಎಲ್ಲ ಬಂದಿದ್ದರು. ಅದನ್ನು ನಾವೆಲ್ಲ ಫಿಲ್ಟರ್ ಮಾಡಿದೆವು. ಬಂಧುಗಳೇ, ಸ್ನೇಹಿತರೆ, ಈ ರೀತಿಯ ಧಾಟಿ ಎಲ್ಲ ಇತ್ತು. ಈಗ ಬರ್ತಾ 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 ಅವರ ಒರಿಜಿನಲ್ ಧಾಟಿಗೆ, ಒರಿಜಿನಲ್ ಸಿಚುವೇಶನ್ಗೆ ಬಂದಿದ್ದಾರೆ. ನಮ್ಮಲ್ಲಿ ಕಂಟೆಂಟ್ ಅಥವಾ ಸ್ಕ್ರಿಪ್ಟ್ ಮಾತ್ರ ಬಾಯಾಟ ಮಾಡೋದಲ್ಲ, ಟೋನ್ ಕೂಡ ಬಾಯಾಟ ಮಾಡುವಂಥ ಕೂಡ ಒಂದು ವಿಚಾರ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಅದೇ ಸ್ವಲ್ಪ ರಿಲಿಜಿಯಸ್ ಟಚ್ ಅಂತ ಅನಿಸ್ಬೋದು, ಬಟ್ ಸ್ಟಿಲ್ ಬೇಡ, ನಾನು ಆ ಪಾಯಿಂಟ್ ತರೋದಿಲ್ಲ. ಆ್ಯಕ್ಚುಲಿ ಮಾತು ಯಾವತ್ತೂ ಹೃದಯದಿಂದ ಬರಬೇಕು, ಹೃದಯ ಮತ್ತು ಮನಸ್ಸು ಅಂತಲೂ ಹೇಳ್ಬೋದು. ಇದು ಇಲ್ಲಿಂದ ಬಂದಾಗ ಮಾತ್ರ ಅದು ಜಾಸ್ತಿ. ಸರ್, ಖಂಡಿತ ಸರ್. ಮುಂಗಾರು ಮಳೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಅದರಲ್ಲಿ ಕಾಮಿಡಿ ಟೈಮ್ ಗಣೇಶ್ ಇದ್ದಾರಲ್ಲ, ಅವರು ನಮಗೆ ನನ್ನ ಅಣ್ಣನಾಗಿ, ತಮ್ಮನಾಗಿ, ನೇಬರಾಗಿ, ಕಸಿನ್ನಾಗಿ, ನನ್ನ ಕ್ಲಾಸ್ಮೇಟ್ ಆಗಿ ಕಂಡ್ರು ಅವರು. ಅದಕ್ಕೆ ನಮಗೆ ಇಷ್ಟ ಆದರು. ಅದಕ್ಕಿಂತ ಮುಂಚೆ ಬಂದಂಥ ಸಿನಿಮಾಗಳಲ್ಲಿ ಹೀರೋವನ್ನು ವೈಭವೀಕರಿಸಿ ತೋರಿಸ್ತಾ ಇದ್ವಿ ನಾವು. ಅವನು ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಾನೆ, ಅವನು 25 ಜನರಿಗೆ ಹೊಡಿತಾನೆ, ಅವಳನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾನೆ. ಹೀರೋ ಒಂದು ಇಮೇಜ್ ಹೀಗಿತ್ತು ಹಾಗೆ. ಸೊ ಸ್ಪೀಕಿಂಗ್ ಈಸ್ ಒಂದು ಅಲ್ಟಿಮೇಟ್ ಸರ್. ಈ ಮಾತುಗಾರಿಕೆ ಅಂತ ಹೇಳುವಂಥದ್ದು ಭೂಮಿ ಮೇಲೆ ಬೇರೆ ಯಾರಿಗೆ ಇದೆ ಈ ಅವಕಾಶ? ನಾವು ಮಾತು ಚೆನ್ನಾಗಿ ಆಡಬೇಕು. ಒಬ್ಬೊಬ್ರದ್ದು ಒಂದೊಂದು ಥರದ ಮಾತಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರದ ಶೈಲಿ ಇರುತ್ತೆ. ಅದೆಲ್ಲವೂ ನಮ್ಗೆ ಹೆಚ್ಚಿನದು ಇಷ್ಟ ಆಗುತ್ತೆ. ಅದನ್ನು ಈ ಸಣ್ಣ ಮಕ್ಕಳಿಗೆ ಈ ವೇದಿಕೆ ಇದೆಯಲ್ಲ, ಎಕ್ಸಲೆಂಟ್ ಸರ್. ಅವರು ಇದನ್ನೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಗೊಂಡ್ರೆ ಅವರು ಮುಂದೆ ಯಾವುದೋ ಹಂತಕ್ಕೆ ಹೋಗ್ಬೋದು. ಎಸ್. ಕೊನೆಯಲ್ಲಿ ಸಮ್ ಅಪ್ ಮಾಡೋದಾದರೆ, ಒಂದು ಕಂಟೆಂಟ್ ಸ್ಕ್ರಿಪ್ಟ್ ಯಾವುದಕ್ಕಾದರೂ ಕೂಡ ಒಂದು ಬೇಕು. ಅದು ನಾವೆಲ್ಗಾಗಲಿ, ಕಾದಂಬರಿಗಾಗಲಿ, ಕಥೆಗಾಗಲಿ, ಅಥವಾ ಫಿಲ್ಮ್ಗಾಗಲಿ, ಭಾಷಣಕ್ಕಾಗಲಿ ಸ್ಕ್ರಿಪ್ಟ್ ಎಂಬುದು ಬೇಕು. ವೇ ಆಫ್ ಪ್ರೆಸೆಂಟೇಷನ್ ಎಂಬುದು ಬಹಳ ಇಂಪಾರ್ಟೆಂಟ್. ಈಗ ಲಘುದಾಟಿಯ ಭಾಷಣ ಅಂತೇಳಿ ಹೊಸ ಆಯಾಮ ಬಂದಿದೆ. ಹೇಗೆ ಪ್ರಬಂಧದಲ್ಲಿ ಲಲಿತ ಪ್ರಬಂಧ ಬಂದಿದೆ ಅಲ್ವ, ಒಂದು ಸ್ವಲ್ಪ ಹಾಸ್ಯ ಮಿಶ್ರಿತವಾಗಿ ಮಾತನಾಡಿದರೆ ನಮ್ಮ ಚಾನಲ್ ಚೇಂಜ್ ಆಗೋದಿಲ್ಲ. ನಾವು ಸ್ವಲ್ಪ ಒಂದು ಕಾಮಿಡಿ ಪಂಚನ್ನು ಬೇಕಂತಲೇ ಅಂತಲ್ಲ, ಲಘುದಾಟಿಯಾಗಿ ಮಾತನಾಡಿದರೆ ಇಂಪಾರ್ಟೆಂಟ್. ಯಾಕೆಂದರೆ ಆ ರೀತಿಯ ಭಾಷಣಗಳು ಇವತ್ತು ಹೆಚ್ಚು ಪ್ರಚಲಿತವಾಗಿದೆ. ಹಾಗಾಗಿ ಸ್ಟ್ಯಾಂಡಪ್ ಕಾಮಿಡಿಯನ್ಗಳು ಕಾಂಟ್ರವರ್ಸಿ ಆಗುವ ತನಕ ಅವರು ಹೋಗ್ತಾರಂತ ಹೇಳಿದ್ರೆ, ದಟ್ ಈಸ್ ವಾಟ್ ಪೀಪಲ್ ರಿಕ್ವೈರ್ಡ್. ಸೀರಿಯಸ್ ಎಂಬುದಲ್ಲ, ಸೀರಿಯಸ್ ವಿಚಾರವನ್ನು ಒಂದು ಸ್ವಲ್ಪ ಪಿಂಚ್ ಕೊಟ್ಟದ್ದೇ ಗೊತ್ತಾಗಬಾರ್ದು, ಚಿವಿಟಿದ್ದೇ ಗೊತ್ತಾಗಬಾರ್ದು. ಆ ರೀತಿಯ ಮನೋಭಾವನೆ ಬಂದರೆ ಇಟ್ ವಿಲ್ ಬಿ ಎಕ್ಸಲೆಂಟ್. ಮುಂದಿನ ಎಪಿಸೋಡ್ಗಳಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರ. ಎಸ್, ನಿಮ್ಮ ಸಲಹೆ ಸೂಚನೆಗಳು ಮತ್ತು ಅಭಿಪ್ರಾಯಕ್ಕಾಗಿ ಇಬ್ಬರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದಂತಹ ಅವಿನಾಶ್ ಕಾಮತ್ ಸರ್ ತಮಗೆ ಧನ್ಯವಾದಗಳು. ಅದೇ ರೀತಿ ಮತ್ತೊಬ್ಬರು ತೀರ್ಪುಗಾರರು ಮಹಾಗುರುಗಳು ಆಲ್ವಿನ್ ದಾಂತಿ ಸರ್ ತಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್.
ವೀಕ್ಷಕರೇ, ಇಂದಿನ ಸ್ಪರ್ಧೆಯಲ್ಲಿ 3 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದು 2 ಸ್ಪರ್ಧಾರ್ಥಿಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಬರ್ತಾರೆ, ಅದರ ಜೊತೆಗೆ ಅವರ ಸ್ಪರ್ಧೆಯ ವಿಷಯಗಳೇನು, ಯಾವೆಲ್ಲ ಪ್ರಸ್ತುತ ಸಮಸ್ಯೆಯನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನ ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಎಸ್ ವೀಕ್ಷಕರೇ, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲ್ಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಐಎಂಜೆ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, ಎನ್ಎನ್ ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ಇದು ಇಂದಿನ ಅಭಿವ್ಯಕ್ತದ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ಪರ್ಧಿಗಳ ಜೊತೆಗೆ ಬರ್ತೇವೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 247.